ಓಕೆ ಮಾಸ್ಟರ್ಸ್. ಸೊ ಇಷ್ಟು ದಿನ ಸ್ವಲ್ಪ ನಾವು ಅನೇಕ ಬಾಹ್ಯದ ಕಾರ್ಯಕ್ರಮಗಳಾಗುವುದು ಮತ್ತೆ ನನ್ನ ಸಿಸ್ಟಮ್ ಸ್ವಲ್ಪ ಅಪ್ಡೇಷನ್ ಇದೆ. ಅದಕ್ಕೆ ಒಂದು ವಾರ ಅದು ಯಾವುದೇ ಲಾಗಿನ್ಗೂ ಸ್ವಲ್ಪ ಅವಕಾಶ ಇಲ್ಲ. ಎಲ್ಲ ಮ್ಯೂಟ್ ಅಲ್ಲಿ ಇದೀಮಾ? ಮ್ಯೂಟ್ ಆಲ್. ಕ್ಯಾನ್ ಯು ಜಸ್ಟ್ ಮ್ಯೂಟ್ ಆಲ್? ಓಕೆ ಸರ್, ಮ್ಯೂಟ್ ಆಲ್ ಮಾಡಿದೆ. ಕೋ-ಹೋಸ್ಟ್ ನವರು ಮಾತ್ರ ಇದ್ದಾರೆ. ಕೋ-ಹೋಸ್ಟ್ ನಂದು ಹೋಸ್ಟ್ ಇವರು ಉಮಾದೇವಿ ಮೇಡಮ್ಗೆ ಕೊಟ್ಟಿದ್ದೆ, ಅವರಿಗೆ ಅವರು ಮ್ಯೂಟ್ ಅಲ್ಲಿ ಇದ್ದಾರೆ. ಬಟ್ ಹಾ ಸರಿ ಸರ್, ಬೇರೆ ಯಾರು ಇಲ್ಲ ಅನ್ಸುತ್ತೆ. ರೈಟ್, ಓಕೆ, ಆಯ್ತು. ಸೊ ಅದಕ್ಕೆ ಈ ಮಧ್ಯದಲ್ಲಿ ಜಾಯ್ನ್ ಆಗಿಲ್ಲ. ಸೊ ತಮ್ಮೆಲ್ಲರ ಜೊತೆಗೆ ಸಂಪರ್ಕ ಮಾಡೋಕ್ಕಾಗಿಲ್ಲ. ಜ್ಞಾನ ಹಂಚಿಕೆನೂ ಜಾಸ್ತಿ ಆಗಿಲ್ಲ. ಬಟ್ ಈಗಿಂದ ಈ ವಾರದಿಂದ ಶುರು ಮಾಡ್ಕೊಂಡಿದೀವಿ. ಮತ್ತೆ ಪುನಃ ನೈಟು, ಬೆಳಗ್ಗೆ, ಮತ್ತೆ ತಮಿಳು, ಹಿಂದಿ, ತೆಲುಗು ಎಲ್ಲ ಕಾರ್ಯಕ್ರಮಗಳಲ್ಲಿ ಮತ್ತೆ ನಾವು ಜ್ಞಾನ ಹಂಚಿಕೆಯನ್ನು ಹೆಚ್ಚು ಮಾಡ್ತಾ ಹೋಗ್ತೀವಿ. ಓಕೆ, ಈಗಾಗಲೇ ಅನೇಕ ವಿಧ ವಿಧ ಚಿಕಿತ್ಸೆಗಳು ಹೇಳಿಕೊಟ್ಟಿದ್ವಿ, ಜ್ಞಾನನೂ ಹಂಚಿಕೆ ಕೊಟ್ಟಿದ್ದೀವಿ. ಯಾವುದೇ ಕೊರತೆ ಇಲ್ಲ, ಕಡಿಮೆ ಇಲ್ಲ. ಪ್ರಾಕ್ಟೀಸ್ ಬ್ರಿಂಗ್ ಪರ್ಫೆಕ್ಷನ್. ನಾವೀಗ ಏನ್ ಮಾಡ್ಬೇಕು ಅಂತಂದ್ರೆ, ಮಾತಾರ್ ಫೌಂಡೇಶನ್ ಅಲ್ಲಿ ಪ್ರಾಕ್ಟೀಸ್ ಮಾತ್ರ ಬಾಕಿ. ಧ್ಯಾನ ಪ್ರಾಕ್ಟೀಸ್, ಸಮಗ್ರ ಸ್ವಸ್ಥ ಚಿಕಿತ್ಸೆಗಳ ಪ್ರಾಕ್ಟೀಸ್, ಅದು ಯಾವುದೇ ಥೆರಪಿ ಇರಲಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೇನೆ ನಿಮ್ಗೆ ಅನುಭವ ಸಿಗೋದು, ಇಲ್ಲಾಂದ್ರೆ ಅನುಭವ ಬರೋದಲ್ಲ. ಸೊ ಅದಕ್ಕೋಸ್ಕರ ಈ ವೇದಿಕೆಯಲ್ಲಿ ಯಾರ್ಯಾರು ಮಾಸ್ಟರ್ಸ್ ಇದ್ದೀರೋ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋಂಥ ಮಾಸ್ಟರ್ಸ್ ಆಗಲಿ, ಮಾತಾರ್ ಫೌಂಡೇಶನ್ ಅಲ್ಲಿ ವಿಶೇಷವಾಗಿ ನಡೆದಿರುವಂತ ಈ ಬ್ರಹ್ಮ ಮುಹೂರ್ತ ಧ್ಯಾನದಿಂದ 4 ಕಾರ್ಯಕ್ರಮಗಳಲ್ಲಿ ಧ್ಯಾನ ಹೆಚ್ಚಾಗಿ ಮಾಡೋದು, ಮತ್ತೆ ನಿಮ್ಮ ಫ್ರೀ ಟೈಮ್ ಅಲ್ಲಿ ಧ್ಯಾನ ಹೆಚ್ಚು ಮಾಡೋದು, ಎರಡು ನೀವು ಮಾಡ್ಕೊಂತ ಜ್ಞಾನ ಅನ್ನೋದು ಪಡಿತಾನೆ ಇದೀವಿ. ಅನೇಕ ಸೀನಿಯರ್ ಮಾಸ್ಟರ್ಸ್ ಬರ್ತಾರೆ, ಅವರು ಹೇಳ್ತಾ ಇರ್ತಾರೆ. ಮತ್ತೆ ಜೊತೆಗೆ ಬುಕ್ಸ್ ನೀವು ಓದ್ತಾ ಇರ್ತೀರಿ, ಅದರಿಂದನೂ ಜ್ಞಾನ ಸಿಗ್ತಾ ಇರ್ತದೆ ಅಲ್ವಾ? ಸೊ ಧ್ಯಾನ ಮಾಡಿ ಶಕ್ತಿ ಪಡೆಯಬೇಕಾಗತ್ತೆ, ಮತ್ತೆ ವಿಶೇಷ ಜ್ಞಾನವನ್ನು ನಾವು ಪಡೆಯಬೇಕಾಗತ್ತೆ. ಸೊ ಇದು ಮಾಡ್ತಾ ಹೋಗಿ. ಜೊತೆಗೆ ಈ ಚಿಕಿತ್ಸೆಗಳು ಎಷ್ಟೆಲ್ಲ ಹೇಳಿದೀವೋ ಅದರಲ್ಲಿ ಯಾವ ಚಿಕಿತ್ಸೆ ಯಾವಾಗ ಬಳಸ್ಕೋಬೇಕೋ ಅದು ನಿಮ್ಮ ಸ್ಥಿತಿ ಗತಿ ಮೇಲೆ ಆಧಾರ ಆಗತ್ತೆ. ಸೊ ನೀವಿರುವಂತ ಪರಿಸ್ಥಿತಿ ಅನುಕೂಲವಾಗಿ ಆ ಚಿಕಿತ್ಸೆಯನ್ನು ಬಳಸ್ಕೊಳ್ಳಿ ಸಾಕು. ಅದು ನಿಮ್ಗೆ ಸಂಪೂರ್ಣ ಆರೋಗ್ಯ ಕೊಡ್ತಾ ಇರ್ತದೆ, ಸಂಪೂರ್ಣ ಸಂರಕ್ಷಣೆ ಕೊಡ್ತಾ ಇರ್ತದೆ, ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಈ ರೀತಿಯಲ್ಲಿ ಮಾಡ್ಕೊಂತ ಹೋಗ್ಬೇಕು. ಸೊ ನಮ್ಮ ವೇದಿಕೆಯಲ್ಲಿ ವಿಶೇಷವಾಗಿ ರೀತಿಯಲ್ಲಿ ಮಾಡ್ಕೊಂತ ಹೋಗ್ಬೇಕು. ಸೊ ಇವತ್ತು ಒಂದು ವಿಶೇಷ ಜ್ಞಾನ ಅಂತ ಅನ್ಕೊಂಡ್ರೆ ಸ್ವಲ್ಪ ಕ್ಲಾರಿಫಿಕೇಶನ್ಸ್ ಕೊಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಮ್ಗೆಲ್ಲ ಆಚ ಕಡೆ ವಿಧ ವಿಧ ವೇದಿಕೆಗಳಲ್ಲಿ ಆಗ್ಬೋದು, ಸೊ ಬೇರೆ ಬೇರೆ ಮಾಸ್ಟರ್ಸ್ ಆಗ್ಬೋದು, ಅನೇಕ ವಿಷಯಗಳ ಬಗ್ಗೆ ಹೇಳ್ತಾ ಇರ್ತಾರೆ. ಸ್ವಲ್ಪ ಕನ್ಫ್ಯೂಷನ್ ಇರತ್ತೆ. ಸೊ ಒಂದ್ ರೀತಿಯಲ್ಲಿ ಪೂರ್ತಿ ಅರ್ಥ ಆಗಿಲ್ಲ ಅಂತ ಅನಿಸ್ತದೆ. ಉದ್ದೇಶಕ್ಕೆ ಪ್ಯಾರನ್ ಸೊ ಕುಂಡಲಿನಿ ಶಕ್ತಿ ಅಂತ ನಾವೆಲ್ಲ ಕೇಳಿರ್ತೀವಿ ಅಲ್ವಾ? ಕುಂಡಲಿನಿ ಶಕ್ತಿ ಬಗ್ಗೆ ಪ್ರಶ್ನೆಗಳು ಸಮಾಧಾನಗಳು ಆತರ ಮಾಡೋಣ. ಸೊ ಮಾಸ್ಟರ್ಸ್, ಈಗ ಕುಂಡಲಿನಿ ಶಕ್ತಿ ಅಂದ್ರೆ ಏನು ಅಂತ ತಮ್ಮಿಂದ ತಿಳ್ಕೊಳ್ಳೋಣ. ಸ್ವಲ್ಪ ಯಾರ್ಯಾರು ಏನ್ ಗೊತ್ತಿದೆಯೋ ಅದು ಹೇಳಿ ಪರವಾಗಿ. ಇವತ್ತು ಇದ್ರ ಬಗ್ಗೆನೇ ಚರ್ಚೆ, ಆಯ್ತಾ? ಕುಂಡಲಿನಿ ಶಕ್ತಿ ಮತ್ತು ಚಕ್ರಗಳಂದ್ರೆ ಏನು, ಕುಂಡಲಿನಿ ಶಕ್ತಿ ಅಂದ್ರೆ ಏನು, ಎಲ್ಲಿ ಯಾವ್ದಿರತ್ತೆ, ನಿಮ್ಗೇನ್ ಅರ್ಥ ಆಗಿದೆ ಇಷ್ಟುವರೆಗೂ? ಇಷ್ಟು 2 ವರ್ಷ ಮೇಲೆ ಆಯ್ತು ಅಲ್ವಾ? ಈಗ ನಾವು 870 ಐ ಥಿಂಕ್ ದಾಟಿದ್ವಿ ಬೆಳಗ್ಗೆ ಕಾರ್ಯಕ್ರಮ, ರೈಟ್? 870 ಡೇಸ್ ದಾಟಿದ್ವಿ. ಅದಕ್ಕೋಸ್ಕರ ಸೊ ನೀವು ಹ್ಯಾಂಡ್ ರೈಸ್ ಮಾಡಿ ಒಂದ್ಸರಿ ಮಾತಾಡಿ. ಯಾರು ಏನ್ ಗೊತ್ತಿದೆಯೋ ಅದು ಹೇಳ್ಬೋದು. ಓಕೆ, ಯಾವುದೇ ಚಿಂತೆ ಬೇಡ, ಅಂದ್ರೆ ಅದು ತಪ್ಪಾ ರೈಟಾ ಅದೆಲ್ಲ ಬೇಡ. ವೇದ ಮೇಡಮ್ ಮಾತಾಡಿ. ಸೊ ಜಾಸ್ತಿ ದೀರ್ಘವಾಗಿ ಹೇಳ್ಬಾರ್ದು, ಸಂಕ್ಷಿಪ್ತವಾಗಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಸರಿ ಸರ್, ನಮಸ್ತೆ ಸರ್. ಕಡಿಮೆ ಇರ್ತದಲ್ಲ, ಬೇಗ ಮುಗಿಸೋಣ. ರೈಟ್. ರೇವತಿ ಮೇಡಮ್ ನಮಸ್ತೆ. ನಮಸ್ತೆ, ಮಾತಾಡಿ. ಚಕ್ರಗಳ ಬಗ್ಗೆ ಹೇಳ್ತೀರಿ ಸರ್?
ನಮ್ಮಲ್ಲಿ 7 ಚಕ್ರಗಳಿವೆ. ಆಕ್ಚುಲಿ ನಮ್ಮಲ್ಲಿ 114 ಚಕ್ರಗಳಿವೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ 7 ಚಕ್ರಗಳು. ಅದರಲ್ಲಿ ಫಸ್ಟ್ ಒಂದು ಮೂಲಾಧಾರ ನಮ್ಮ ಬೆನ್ನು ಮೂಳೆ ತುದಿಯಲ್ಲಿರುತ್ತೆ. ಇದರ ಬೀಜ ಮಂತ್ರ ಲಮ್ಮ. ಅದು 4 ದಳ ವಿವರಣೆ ಬೇಡ, ಚಕ್ರಗಳಿದೆ. ಓಕೆ ಸರ್. 2 ಸ್ವಾದಿಷ್ಟಾನ. 7 ಚಕ್ರಗಳಿದೆ. 7 ಚಕ್ರಗಳಂದ್ರೆ ಚಕ್ರ ನಿಜವಾಗಿರತ್ತಾ? ಚಕ್ರ ದೇಹದಲ್ಲಿ ಎಲ್ಲಿರ್ತದೆ, ನಿಜವಾಗಿದೆಯಾ? ಅದ್ರ ಬಗ್ಗೆ ನಿಮ್ಗೆ ಚಕ್ರ ಇರುತ್ತೆ. ಇದೆ ಅಂದ್ರೆ ಫಿಸಿಕಲ್ ಆಗಿದೆ ಅಂತಿದ್ರೆ ಫಿಸಿಕಲ್ ಬಾಡಿಯಲ್ಲಿ ಇದೆಯಾ, ಎಲ್ಲಿದೆ ಅದು? ಸರ್, ಇದು ಆತ್ಮದ ಸುತ್ತಲೂ ವಿಶಿಷ್ಟ, ಅಂದ್ರೆ ಆತ್ಮದ ಸುತ್ತಲೂ ಆವೃತ ಆಗಿದೆ ಸರ್. ಆತ್ಮದ ಸುತ್ತಲೂ ಇದೆಲ್ಲ ನಮ್ಮಲ್ಲಿರುವ ಧನಾತ್ಮಕ ಶಕ್ತಿನ ಪ್ರತಿಬಿಂಬಿಸುತ್ತೆ. ಇಲ್ಲ, ಆ ಪದನೇ ಇಲ್ಲ. ಸೊ ವಿಲ್ ಗೋ ಟು ದ ಅದರ್. ಓಕೆ, ನೀವು ಇನ್ನೂ ಕ್ಲಾರಿಟಿ ತಗೋಬೇಕು. ರೈಟ್, ನೆಕ್ಸ್ಟ್ ಮೂಲಾಧಾರ, ಆಮೇಲೆ ಓಕೆ, ನೆಕ್ಸ್ಟ್ ನಂದಾ ಮೇಡಮ್. ಗುರುಜಿ ನಮಸ್ತೆ. ಗುರುಜಿ ಮತ್ತೆ ಯಾರು ಮಾಸ್ಟರ್? ಕುಂಡಲಿನಿ ಅಂದ್ರೆ ಗುರುಜಿ ಮೂಲಾಧಾರದಿಂದ ನಮ್ಮ 7 ಚಕ್ರಗಳ ಮೂಲಕ ಜಾಗೃತಿ ಅಂದ್ರೆ ಅದು ಚಕ್ರಗಳು ನಮ್ಮ ಸೂಕ್ಷ್ಮ ಶರೀರದಲ್ಲಿದ್ದ ಗುರುಜಿ. ಅವು ಶಕ್ತಿ ಕೇಂದ್ರಗಳು. ಅಂದ್ರೆ ಚಕ್ರಗಳಂದ್ರೆ ನಮ್ಮ ಶಕ್ತಿಯನ್ನ ಬಿಡುಗಡೆ ಶಕ್ತಿ ಕೇಂದ್ರಗಳಾಯ್ತು. ಪ್ರತಿಯೊಂದು ಚಕ್ರಗಳ ಮೂಲಕ ಇದು ಆಜ್ಞಾಚಕ್ರದಲ್ಲಿ ಆಜ್ಞಾಚಕ್ರದವರೆಗೆ ಬಂದು ನಂತರ ಬ್ರಹ್ಮ ರಂಧ್ರದ ಮೂಲಕ ಸಹಸ್ರಾರು ಚಕ್ರದಲ್ಲಿ ಅದು ಉದ್ದೀಪನಗೊಳ್ಳುತ್ತದೆ. ಅಂದ್ರೆ ಪ್ರಮುಖವಾಗಿ ಅದು ಕುಂಡಲಿನಿ ಜಾಗೃತಿ ಆಗ್ತೇವೆ, ಹಾವಿನ ರೂಪದಲ್ಲಿ ಇರುತ್ತೆ ಅಂತ. ರೈಟ್. ಸೊ ಇದು ಒಂದು ರೀತಿಯಲ್ಲಿ ಅರ್ಥ ಅಂದ್ರೆ ಅರ್ಥ ಮಾಡ್ಕೊಳ್ಳುವಾಗ, ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ವಿಧ ವಿಧ ಕೋನಲ್ಲಿ ವಿಧ ವಿಧ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ತಾಂತ್ರಿಕ ವಿಜ್ಞಾನ ಏನಿದೆಯೋ ಅದು ತುಂಬಾ ಒಳ್ಳೆ ಕಲ್ಪನೆ ಕೊಡ್ತಾ ಎಕ್ಸ್ಪ್ಲೇನ್ ಮಾಡ್ತದೆ. ಆಯ್ತಾ? ಸೊ ಇದು ತಾಂತ್ರಿಕ ವಿದ್ಯೆಯಲ್ಲಿ ಹೇಳುವಂಥದ್ದು ಅದೊಂದು ಭಾವನೆ, ಒಂದು ಅರ್ಥ ಇದೆ. ಬಟ್ ಆದ್ರೆ ಇನ್ನೂ ಅದಕ್ಕ ಅಂದ್ರೆ ಒಂದು ಹೇಳ್ತೀವಿ ಅಂದ್ರೆ ಮೂಲ ಅರ್ಥ ಬೇರೆ ತರ ಇರ್ತದೆ. ಅದು ಮೂಲ ಅರ್ಥ ಅನ್ಕೋಬಹುದು, ಮೂಲ ವಿಜ್ಞಾನ ಅನ್ಕೋಬಹುದು, ಅದು ಬೇರೆ ತರ ಇರ್ತದೆ. ಎಸ್, ಇನ್ನು ಯಾರನ್ನ ಟ್ರೈ ಮಾಡ್ಬೋದಾ? ಸುಷುಮ್ನ ನಾಡಿ ಸರ್, ನಾನು ಹೇಳ ಅಥವಾ ನಾಗರತ್ನ ಮೇಡಮ್ಗೆ ಯಾರಾದ್ರೂ ಹೇಳ್ಬೋದಮ್ಮ, ಎಲ್ಲರೂ ಒಪ್ಪಟ್ಟು ಹೇಳಿ. ಸರ್, ಆಕ್ಚುಲಿ ಇದು ಪ್ರಾಣಜಲದ ಸೂಕ್ಷ್ಮ ರಚನೆಯೊಂದಿಗೆ ನಮ್ಮೆಲ್ಲ ನಾಡಿಗಳು ಇದೆಯಲ್ಲ ಸರ್, ಅದಕ್ಕೆ ಒಂದು ನಿರ್ದಿಷ್ಟವಾದ ಮಾರ್ಗ ಇದೆ. ಇದು ಕೆಲವು ಬಿಂದುಗಳು ಅಂತ ನಾವು ಹೇಳತಕ್ಕಂಥದ್ದು, ಶಕ್ತಿಯನ್ನ ಕೊಡತಕ್ಕಂಥದ್ದು. ಅಂದ್ರೆ ನಮ್ಮ ನರದ ಮುಖಾಂತರ ಏನು ಪ್ರಾಣ ಅಂತ ಹೇಳೋದಿದೆ, ಅಂದ್ರೆ ಮಾನಸಿಕ ಶಕ್ತಿಯ ಕೇಂದ್ರವನ್ನ ಇದು ರೂಪಿಸ್ತದೆ. ಇದಕ್ಕೆ ಆಕ್ಚುಲಿ ನಾವು ಚಕ್ರ ಅಂತ ಹೇಳತಕ್ಕಂಥದ್ದು. ಓಕೆ, ಸೊ ಇಲ್ಲೇನಂತಂದ್ರೆ ಎನರ್ಜಿ ನಾವು ಅನ್ಕೊಂಡು ಇಷ್ಟವರೆಗೂ ಎಲ್ಲ ಕಡೆ ಎಕ್ಸ್ಪ್ಲೇನ್ ಮಾಡೋದೇನಂದ್ರೆ ಅನೇಕ ಚಕ್ರಗಳಿದೆ. ಅದರಲ್ಲಿ ನಾವು ಇನ್ನೊಂದು ಪದ ಬಳಸುವಾಗ ಸಾಮಾನ್ಯ ಭಾಷೆಯಲ್ಲಿ ಮಾತಾಡ್ತಾ ಇರ್ತೀವಿ. ಒಂದು ಶಕ್ತಿ ಕೇಂದ್ರ ಅಂದ್ರೆ ಒಂದು ಚಕ್ರ ಅಂತ ಹೇಳ್ತಾ ಇರ್ತೀವಿ. ಆ ರೀತಿಯಲ್ಲಿ ಅನೇಕ ಚಕ್ರಗಳು, ಅನೇಕ ಬಿಂದುಗಳು ಈ ರೀತಿಯಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಚಕ್ರ ಅನ್ನೋದು ಏನಾಗಿದೆ ಅಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಇದೇ ರೀತಿಯಲ್ಲಿ ಬುಕ್ಗಳೆಲ್ಲ ಓದಿ ಎಲ್ಲ ಕಡೆ ಚಕ್ರ ಚಕ್ರ ಅಂತ ಹೇಳ್ತಾ ಹೋದ್ರು. ಅವ್ರೇನ್ ಮಾಡಿದ್ರು ಅಂದ್ರೆ ಸೀದಾ ಎಲ್ಲ ಬುಕ್ಸ್ ಎಲ್ಲ ಓದಿ ಇದು ನಿಜವಾಗಿ ತಿಳ್ಕೋಬೇಕು ಅಂತ ಒಂದು ಉದ್ದೇಶದಿಂದ ಎಲ್ಲಿದೆ ನೋಡೋಣ ಅಂತ ಹೇಳ್ಬಿಟ್ಟು ಸ್ಮಶಾನಕ್ಕೆ ಹೋಗ್ತಾನೆ. ಒಂದು ಶವನ ತಗೊಂಡು ಎಲ್ಲ ಕತ್ತರಿಸಿ ನೋಡ್ತಾನೆ, ಅಲ್ಲಿ ಏನು ಇಲ್ಲ, ಯಾವ ಚಕ್ರ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾರೆ. ಸೊ ಆ ರೀತಿಯಲ್ಲಿ ಆಗ್ಬಿಡ್ತದೆ. ಅಂತಂದ್ರೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡುವಾಗ ಸೂಕ್ಷ್ಮ ಶರೀರದಲ್ಲಿ ಇದೆ ಅಂತ ಅದೊಂದು ಆ ರೀತಿಯಲ್ಲಿ ಹೇಳ್ತೀವಿ.
ಆಮೇಲೆ ಕುಂಡಲಿನಿ ಇದೆ, ಕುಂಡಲಿನಿ ಜಾಗರಣ ಆಗ್ಬೇಕು ಅಂತ ಅದೊಂದು ಹೇಳ್ತಾ ಇರ್ತಾರೆ. ಸೊ ಇವೆಲ್ಲ ನಿಜವಾಗಿ ಹೇಳ್ಬೇಕಂದ್ರೆ, ಸತ್ಯ ಹೇಳ್ಬೇಕಂದ್ರೆ, ಸತ್ಯಾಂಶ ನಾವು ತಿಳ್ಕೊಬೇಕಂದ್ರೆ ಯಾವುದೂ ಇಲ್ಲ. ಆಯ್ತಾ? ಎಲ್ಲಾ ಚಕ್ರಗಳು ಏನಪ್ಪಾ ಅಂತ ನೋಡಕ್ ಹೋದ್ರೆ, ಎಲ್ಲಾ ಚಕ್ರಗಳು ಏನು ಅಂತ ನೀವು ನೋಡಕ್ ಹೋದ್ರೆ ಅದೇನಿರ್ತದ ಅಂದ್ರೆ, ಅಲ್ಲಿರೋ ನೆನ್ಪಿಟ್ಕೊಳ್ಳಿ. ಸೊ ಎಲ್ಲಾ ಚಕ್ರಗಳು ಬಗ್ಗೆ ನಾವು ತಿಳ್ಕೊಳಕ್ ಹೋದ್ರೆ ಅವೆಲ್ಲ ಸ್ಥಿತಿಗಳು. ಏನ್ ಸ್ಥಿತಿಗಳು ಗೊತ್ತಾ? ಮಾನಸಿಕ ಸ್ಥಿತಿಗಳು ಅಷ್ಟೇ. ಸೊ ದೇರ್ ಆಲ್ ಸ್ಟೇಟ್ ಆಫ್ ಮೈಂಡ್, ನೆನ್ಪಿಟ್ಕೊಳ್ಳಿ. ಇದು ಪೂರ್ಣವಾಗಿ ತಿಳ್ಕೊಳಕ್ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಕುಂಡಲಿನಿ ಜಾಗರಣ ಅಂತ. ಕುಂಡಲಿನಿ ಅಂದ್ರೆ ಅದೊಂದು ಆ ಪದ ಅರ್ಥ ಮಾಡ್ಕೊಳಕ್ ಹೋದ್ರೆ, ಕುಂಡಲಿನಿ ಅಂದ್ರೆ ಒಂಥರ ಹಾವು, ಸೊಮ್ಮು, ಅಂದ್ರೆ ಲೈಕ್ 3 ಒಂದು ಕಾಯಿಲ್ ತರ ಅಲ್ಲಿ ಸರ್ಪ ಅನ್ನೋದು ಸರ್ಪೆಂಟೈನ್ ಪವರ್ ಇರ್ತದೆ, ಅಲ್ಲಿ ಕುಂಡಲಿನಿ ತರ ಇರ್ತದೆ, ಇದೆಲ್ಲ ಹೇಳ್ತಾ ಇರ್ತೀವಿ. ಸೊ ಅಲ್ಲಿ ಒಂಥರ 3 ಸುತ್ತಕೊಂಡಿರ್ತದೆ, 3 ಅಂತ ಇರ್ತಾರೆ. 3 ಸುತ್ತು ಅಂದ್ರೆ ತಾಮಸ, ರಾಜಸಿಕ ಮತ್ತೆ ಸಾತ್ವಿಕ. ಅದರಿಂದ ಉನ್ನತ ಸ್ಥಿತಿ ಅಂತ ಇದೆಲ್ಲ, ಉನ್ನತ ಸ್ಥಿತಿಗೆ ಹೋಗೋದು ಅದು 3 ಅಂತ ಇರ್ತೀವಿ. ಅಷ್ಟೇ ಇರೋದಲ್ಲಿ, ಅಲ್ಲಿ ಗೂಢಾರ್ಥ ಸೀಕ್ರೆಟ್ ಅಷ್ಟೇ ಇರೋದು. ಸರಿ, ಅಲ್ಲಿ ಕುಂಡಲಿನಿ ಶಕ್ತಿ ಒಂದಿದೆ, ಅದನ್ನು ಮೇಲೆ ತಗೊಂಡು ಹೋಗ್ಬೇಕು ಅನ್ನೋದು ಅದು ಬೇರೆ ವಿಷಯ. ಬಟ್ ಒಂದೇನಂದ್ರೆ, ಒಂದು ಮಾತ್ರ ಸತ್ಯ, ಅದು ನಿಜಾಂಶ ಏನಂದ್ರೆ, ಇಲ್ಲಿ ಸಹಸ್ರಾರ ಚಕ್ರ ಅಂತ ಅನ್ಕೊಂಡ್ರೆ ಪೀನಿಯಲ್ ಗ್ಲ್ಯಾಂಡ್, ಪ್ರತ್ಯೇಕವಾಗಿ ಪೀನಿಯಲ್ ಗ್ಲ್ಯಾಂಡ್ಗೆ ಒಂದು ವಿಶೇಷ ಲಕ್ಷಣಗಳಿದೆ. ಅಲ್ಲಿ ಗ್ರಂಥಿ, ಆ ಗ್ರಂಥಿ ಅದು ಆಕ್ಟಿವೇಟ್ ಆದ್ರೆ ನಮ್ಮನ್ನು ಈ ವಿಶ್ವಕ್ಕೆ ಕನೆಕ್ಟ್ ಮಾಡುವಂತ ಶಕ್ತಿ ಅದಕ್ಕೆ ಮಾತ್ರ ಇದೆ. ಎಸ್ಪೆಷಲಿ ಪೀನಿಯಲ್ ಗ್ಲ್ಯಾಂಡ್ ಅಂದ್ರೆ, ನಾನು ಇದಕ್ಕೆ ಮುಂಚೆನೆ ಹೇಳಿದೆ, ನಮ್ಮ ಶರೀರಕ್ಕೆ ಆತ್ಮಕ್ಕೆ ಅನುಸಂಧಾನ ಮಾಡೋದು ಒಂದೇ ಒಂದು ಸಣ್ಣ ಪರಿಣಾಮದಲ್ಲಿರುವಂತ ಒಂದೇ ಒಂದು ಅವಯವ ಪೀನಿಯಲ್ ಗ್ಲ್ಯಾಂಡ್ ಅಷ್ಟೇ. ಅದು ಬಿಟ್ರೆ ಯಾವುದು ಕನೆಕ್ಟ್ ಮಾಡಕ್ ಸಾಧ್ಯವಿಲ್ಲ ನಮ್ಮ ಶರೀರ ಒಳಗಡೆ. ಅಂದ್ರೆ ಅದು ಭೌತಿಕ ಶರೀರದಲ್ಲಿ ಇರ್ಬೋದು, ಅತಿ ಸೂಕ್ಷ್ಮವಾಗಿರತ್ತೆ. ಬಟ್ ಅದು ನಮ್ಮನ್ನು ನಮ್ಮ ಉನ್ನತ ಶರೀರ ಜೊತೆಗೆ, ಸೂಕ್ಷ್ಮ ಶರೀರ ಜೊತೆಗೆ ಸಂಪರ್ಕ ಮಾಡುವಂತ ಆ ವೈಬ್ರೇಷನಲ್ ಕೆಪಾಸಿಟಿ, ಆ ಉನ್ನತ ಮಟ್ಟದ ಫ್ರೀಕ್ವೆನ್ಸಿ ಅದಕ್ಕೆ ಮಾತ್ರ ಸಾಧ್ಯವಾಗತ್ತೆ, ಇನ್ನು ಯಾವಾಗೂ ಸಾಧ್ಯವಿಲ್ಲ. ಅದು ನಾವು ನೆನ್ಪಿಟ್ಕೋಬೇಕು. ಇಲ್ಲಿ 2 ಕ್ಲಾರಿಫಿಕೇಶನ್ ಮಾಡ್ಕೋಣ. ಚಕ್ರಗಳಂದ್ರೆ ಏನು, ಮತ್ತೆ ಈ ಕುಂಡಲಿನಿ ಅಂದ್ರೆ ಏನು, ಈ 2 ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಕುಂಡಲಿನಿ ಅಂತಂದ್ರೆ, ಕುಂಡಲಿನಿ ಜಾಗರಣ ಅಂತಂದ್ರೆ ಏನಿಲ್ಲ, ಮಾನಸಿಕ ಏಕಾಗ್ರತೆಯನ್ನು ಹೆಚ್ಚು ಮಾಡ್ತಾ ಹೋಗೋದು. ನೋಡಿ, ಕೆಲವೇ ಮಟ್ಟದಲ್ಲಿ ಅಂದ್ರೆ ಅಧಮ ಸ್ಥಾಯಿಯಲ್ಲಿರುವಂತ ಏಕಾಗ್ರತೆ ಹೇಗಿರ್ತದೆ ಅಲ್ಲಿ, ಅವ್ರು ನಿಜವಾಗಿ ಅವ್ರಿಗೆ ಈ ಮಾನಸಿಕ ಆಂದೋಲನ ಜಾಸ್ತಿ ಇರುತ್ತೆ ಅಲ್ವಾ, ಮಾನಸಿಕ ಸ್ಥಿತಿ ತುಂಬಾ ಅಧಮವಾಗಿರುತ್ತೆ. ಅಲ್ಲಿ ಮಾನಸಿಕ ಏಕಾಗ್ರತವನ್ನು ಹೆಚ್ಚು ಮಾಡ್ತಾ ಅದನ್ನೇ ನಾವೇನಂತಿದ್ರೆ ಜಾಗರಣಗೊಳಿಸೋದು ಅಂತ ಹೇಳ್ತೀವಿ. ಕುಂಡಲಿನಿ ಜಾಗರಣಗೊಳಿಸೋದು ಅಂದ್ರೆ ಮಾನಸಿಕ ಸ್ಥಿತಿಯನ್ನು ಹೆಚ್ಚು ಮಾಡ್ತಾ ಹೋಗೋದು. ನೋಡಿ, ಅಂದ್ರೆ ಮೂಲಾಧಾರ ಸ್ಥಾಯಿಯಿಂದ ಅದನ್ನು ಸ್ವಾಧಿಷ್ಠಾನ ಲೆವೆಲ್ ಬರೋದು, ಮಣಿಪೂರಕ ಲೆವೆಲ್ ಬರೋದು ಅಲ್ವಾ, ಮಣಿಪೂರಕ ಲೆವೆಲ್, ಮತ್ತೆ ಅನಾಥಕ್ಕೆ ಬರೋದು, ಅಲ್ಲಿಂದ ವಿಶುದ್ಧ ಬರೋದು, ಆಜ್ಞೆಗೆ ಬರೋದು, ಸಹಸ್ರಾರ ಅದೇನು ಹೋಗೋದೇನು ಬೇಕಾಗಿಲ್ಲ. ಅದೆಲ್ಲ ಅದೊಂದು ಸ್ಥಿತಿ ಅಷ್ಟೇ. ನಮ್ಗಿರೋ ಷಟ್ ಚಕ್ರಗಳೇ, 6 ಚಕ್ರಗಳು ಒಂದು ಸ್ಥಿತಿ ಅಂತ ಹೇಳ್ಬೇಕು ನಾವು ಯಾವಾಗ್ಲೂ ಅಷ್ಟೇ. ಸೊ ಈ 6 ಚಕ್ರಗಳು ಈ ಕುಂಡಲಿನಿಯಲ್ಲಿ ಭಾಗ ಅಂತ ಅನ್ಕೊಂಡ್ರೆ ಇವೆಲ್ಲಿ ಫಿಸಿಕಲ್ ಆಗಿಲ್ಲ. ನಂಬರ್ 1. ನಂಬರ್ 2, ಇದು ಹೇಳ್ಬೇಕಂದ್ರೆ ಪ್ರಾಣಮಯ ಕೋಶದಲ್ಲೂ ಇಲ್ಲ. ಪ್ರಾಣಮಯ ಕೋಶದಲ್ಲಿ ಇದೆ, ಏನಿದೆ ಅಲ್ಲಿ ಅಂತಂದ್ರೆ ಅಲ್ಲಿ ಶಕ್ತಿ ಕೇಂದ್ರಗಳಿದೆ. ತುಂಬಾ ಜನ ಕನ್ಫ್ಯೂಷನ್ ಮಾಡ್ತಾ ಇರ್ತಾರೆ ಆಚೆ ಕಡೆ. ಮತ್ತೆ ನಿಮ್ಗೆ ಸ್ಪೆಸಿಫಿಕ್ ಆಗಿ ನೀವು ಬನ್ನಿ, ಕುಂಡಲಿನಿ ಆಕ್ಟಿವೇಟ್ ಮಾಡ್ತೀನಿ, ಈ ಚಕ್ರ ಆಕ್ಟಿವೇಟ್ ಮಾಡ್ತೀನಿ, ಆ ಚಕ್ರ ಆಕ್ಟಿವೇಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಪ್ರಥಮವಾಗಿ ಯಾವುದೇ ಒಂದು ಚಕ್ರ ಅಂದ್ರೆ, ಸೊ ತಾಂತ್ರಿಕ ವಿದ್ಯೆಯಲ್ಲಿ ಹೇಳಿರುವಂತ ಆ ಪರಿಕಲ್ಪನೆ ಪ್ರಕಾರ ಆತರ ಹೇಳ್ತಾರೆ. ಆದ್ರೆ ನಿಜವಾದ ನಿಜಾಂಶ ಟ್ರೂತ್ ನಾವು ಅರ್ಥ ಮಾಡ್ಕೊಳಕ್ ಹೋದ್ರೆ, ಒಂದೊಂದು ಚಕ್ರ ಹತ್ರ ಒಂದು ಗ್ರಂಥಿ ಇದೆ, ಅದು ಮಾತ್ರ ಸತ್ಯ. ಒಂದೊಂದು ಚಕ್ರ ಹತ್ರ ಒಂದು ಗ್ರಂಥಿ, ಮೂಲಾಧಾರ ಚಕ್ರ ಅಂದ್ರೆ ಅಡ್ರಿನಲ್ ಗ್ಲ್ಯಾಂಡ್ ಇದೆ, ಆಯ್ತಾ. ಆದ್ಮೇಲೆ ಸ್ವಾಧಿಷ್ಠಾನಕ್ಕೆ ಬಂದ್ರೆ ನಮ್ಗೆ ಅಲ್ಲಿರುವಂತದ್ದು ಅಡ್ರಿನಲ್ ಗ್ಲ್ಯಾಂಡ್ ಆದ್ಮೇಲೆ ನೆಕ್ಸ್ಟ್ ಇರುವಂತದ್ದು ಯಾವುದು, ನೆಕ್ಸ್ಟ್ ಗ್ಲ್ಯಾಂಡ್ ಟೆಸ್ಟಿಸ್ ಓವರಿಸ್. ಅಂದ್ರೆ ಲೇಡೀಸ್ ಕಾದ್ರೆ, ಸ್ತ್ರೀ ಕಾದ್ರೆ ಓವರಿಸ್ ಅಂತೀವಿ,
ಅದೇ ಪುರುಷರಿಗಾದ್ರೆ ಟೆಸ್ಟಿಟಿಸ್ ಅಂತ ಇರ್ತದೆ. ಈ 2 ಗ್ರಂಥಿಗಳು ಇರ್ತವೆ. ಅದು ಕಂಪಲ್ಸರಿ ಬೇಕಾಗಿರುವಂತ ಗ್ರಂಥಿಗಳು. ಅದು ಲೇಡೀಸ್ಗೆ ಜೆಂಟ್ಸ್ಗೆ ಸಪರೇಟ್ ಇರ್ತದೆ. ಆ ಗ್ರಂಥಿಗಳು ಅಲ್ಲಿ ಫಿಸಿಕಲ್ ಆಗಿ ಈ ಅಂದ್ರೆ ಭೌತಿಕ ದೇಹದಲ್ಲಿ ಇದೆ, ಕಂಪಲ್ಸರಿ ಇದೆ. ಆ ಚಕ್ರ ಅನ್ಕೊಂತೀವಿ, ಬಟ್ ಅಲ್ಲಿ ಗ್ರಂಥಿ ಪ್ರಥಮವಾಗಿ ಅಂತ ನಾವು ಹೇಳ್ಕೋಬೇಕು. ನೆಕ್ಸ್ಟ್ ಮೇಲೆ ಬಂದ್ರೆ ಪ್ಯಾನ್ಕ್ರಿಯಾಸ್ ಅಲ್ವಾ. ಪ್ಯಾನ್ಕ್ರಿಯಾಸ್ ಗ್ರಂಥಿ ಅಂತ ನಮಗೆ ಹೊಟ್ಟೆಗೆ ಸಂಬಂಧಿತ, ಒಂದು ಮಣಿಪುರ ಸಂಬಂಧಿತ. ಅದೇ ನೀವು ಅನಾಥ ಬಂದ್ರೆ ಥೈಮಸ್ ಗ್ಲ್ಯಾಂಡ್ ಅಂತ ಹೇಳ್ಬೇಕು. ವಿಶುದ್ಧ ಬಂದ್ರೆ ಥೈರಾಯ್ಡ್ ಅಂತ ಹೇಳ್ಬೇಕು. ಅದೇ ನೀವು ಆಗ್ನೇಯಕ್ಕೆ ಹೋದ್ರೆ ಅಲ್ಲಿ ನಿಮ್ಗೆ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ಬೇಕಾಗತ್ತೆ ಅಲ್ವಾ, ಪಿಟ್ಯೂಟರಿ ಗ್ಲ್ಯಾಂಡ್. ನೆಕ್ಸ್ಟ್ ಮೇಲೆ ಟಾಪ್ ಹೋದ್ರೆ ಅದು ಪೀನಿಯಲ್ ಗ್ಲ್ಯಾಂಡ್ ಆಗತ್ತೆ. ಇಷ್ಟೇ ಇರೋದು. ಈ ರೀತಿಯಲ್ಲಿ ಗ್ರಂಥಿಗಳು ಮಾತ್ರ ಖಂಡಿತವಾಗಿದೆ. ಚಕ್ರಗಳಂತ ನಾನು ಇವತ್ತು ನಿಮ್ಗೆ ಕ್ಲಾರಿಫೈ ಮಾಡ್ಬೇಕಾದ್ರೆ ಅನ್ಕೊಂಡಿದ್ದು, ಚಕ್ರಗಳಂದ್ರೆ ಸ್ಥಿತಿಗಳಷ್ಟೇ, ಮಾನಸಿಕ ಸ್ಥಿತಿಗಳು. ಆಯ್ತಾ, ಆ ಮಾನಸಿಕ ಸ್ಥಿತಿಗಳು ಹೇಗೆ ಬದಲಾವಣೆ ಮಾಡ್ಕೋಬೇಕು, ಬದಲಾವಣೆ ಆಗ್ತಾ ಇರ್ತದೆ. ಅದು ನಿಜವಾಗಿ ಅಬ್ಸರ್ವ್ ಮಾಡಿದ್ರೆ ಅದು ನಾವು ವಿಶೇಷವಾಗಿ ಹೇಳ್ಕೊಂಥದ್ದು ಈ ಚಕ್ರಗಳ ಹೆಸರು ಹೇಳ್ತೀವಲ್ಲ, ಒಂದೊಂದು ಚಕ್ರ ಒಂದು ಸ್ಥಿತಿ. ಕುಂಡಲಿನಿ ಅನ್ನೋದು, ಕುಂಡಲಿನಿ ಜಾಗರಣ ಅನ್ನೋದು ಏನು ಗೊತ್ತಾ, ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬೆಳವಣಿಗೆ ಆಗೋದು ಅಷ್ಟೇ. ಇದು ಆರೋಹಣ, ಒಂದು ರೀತಿಯಲ್ಲಿ ಅಧಮ ಸ್ಥಾಯಿಗೆ ಹೋಗೋದು, ಉನ್ನತ ಸ್ಥಾಯಿಗೆ ಹೋಗೋದು ಅಲ್ವಾ. ಆರೋಹಣ ಅಂತ ಇಟ್ಕೊಳ್ಳ. ಆರೋಹಣ ಅಂತಂದ್ರೆ ಜಾಗರಣ ಅಂತಂದ್ರೆ ಏನು, ಮೂಲಾಧಾರ ಸ್ಥಿತಿಯಲ್ಲಿ ನಾನಿದ್ದೀನಿ, ನಾನು ಸ್ವಲ್ಪ ಉನ್ನತ ಮಟ್ಟಕ್ಕೆ ಬರ್ತೀನಿ, ಸ್ವಾದಿಷ್ಠಾನ ಬರ್ತೀನಿ, ಅಲ್ಲಿ ಸ್ವಲ್ಪ ಮಣಿಪುರಕ್ಕೆ ಬರ್ತೀನಿ. ಈಗ ಉದಾಹರಣೆಗೆ ಮೂಲಾಧಾರ ಇದೆ. ಮೂಲಾಧಾರ ಯಾವುದಕ್ಕೂ ಪ್ರಥಮವಾಗಿ ಮುಖ್ಯವಾಗಿ ಪ್ರಾಧಾನ್ಯತೆ ಇರುತ್ತಂದ್ರೆ ಅಲ್ಲಿ ಶರೀರಕ್ಕೆ ಪ್ರಾಧಾನ್ಯತೆ ಬರುತ್ತೆ. ಇಡೀ ಮೂಲ ಅಂದ್ರೆ ಮೂಲಾಧಾರದ ಮೂಲ ಪ್ಲಸ್ ಆಧಾರ ಅಂತ ಗೊತ್ತು. ಯಾವುದಕ್ಕೂ ಮೂಲ ಅಂತಂದ್ರೆ ನಮ್ಮ ಜೀವನಕ್ಕೆ ಮೂಲ ಯಾವುದು, ನಮ್ಮ ಈ ಭೂಮಿ ಮೇಲೆ ನಮ್ಮ ಜನ್ಮಕ್ಕೆ, ನಮ್ಮ ಜೀವನಕ್ಕೆ, ಇಡೀ ಜೀವನಕ್ಕೆ ಮೂಲಾಧಾರ ಈ ದೇಹ. ಈ ದೇಹ ಇಲ್ಲ ಅಂದ್ರೆ ನಾವು ಇರಕ್ಕಾಗಲ್ಲ. ಅದಕ್ಕೆ ಈ ದೇಹವನ್ನು ಮೂಲಾಧಾರ ಅಂತ ಕರಿತೀವಿ. ದೇಹ ಸಂಬಂಧಿತ ಯಾವುದೇ ಇರಲಿ ಅದು ಮೂಲಾಧಾರನೇ ಅಂತ ಹೇಳ್ಬೋದು. ಅಂದ್ರೆ ದೇಹದ ಸಂಬಂಧಗಳು, ಈಗ ನಿಮ್ಮ ಕುಟುಂಬ ಆಗ್ಬೋದು ಅಲ್ವಾ. ಸೊ ನೀವು ನಿಮ್ಮ ಕುಟುಂಬ, ನಿಮ್ಮ ದೇಹದಲ್ಲಿರುವಂತ ಪ್ರತಿಯೊಂದು ಅವಯವ, ಇದೆಲ್ಲ ಸೇರಿದ್ರೆ ಮೂಲಾಧಾರ ಅಂತ ಕಲಿಯೋದು. ಇದು ನಾವು ಮೂಲಾಧಾರ ಅಂತಾನೆ ಕರಿತೀವಿ ಅಷ್ಟೇ. ಈ ಪರ್ಟಿಕ್ಯುಲರ್ ಈ ಮೂಲಾಧಾರ ಚಕ್ರ ಅಂತ ನಾವೇನ್ ಹೇಳ್ತೀವೋ ಅದೇ ಅಲ್ಲಿ ಒಂದು ಎನರ್ಜಿ ಸೆಂಟರ್ ಅಂತ ನಾವು ಹೇಳ್ಬೋದು ಪ್ರಾಣಮಯ ಕೋಶದಲ್ಲಿ. ಎಸ್ಪೆಷಲಿ ಈ ಚಕ್ರಗಳಂದ್ರೆ ಸ್ಥಿತಿಗಳಂತ ಇಟ್ಕೊಳ್ಳಿ, ನಿಮ್ಮ ಗ್ರಂಥಿಗಳಂದ್ರೆ ಪ್ರಾಣಮಯ ಕೋಶದಲ್ಲಿ ಆ ಭಾಗದಲ್ಲಿ ಅಲ್ಲಿ ಪ್ರಾಣಶಕ್ತಿ ಚೆನ್ನಾಗಿ ಪ್ರವಾಹ ಆಗಿದ್ರೆ ಓಕೆ, ಅಲ್ಲಿ ಆ ಪರ್ಟಿಕ್ಯುಲರ್ ಸೆಂಟರ್ ಅಂತ ಇಟ್ಕೊಳ್ಳಿ, ಅದು ಈ ಗ್ರಂಥಿ ಯಾವುದು ಅಡ್ರಿನಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಅಡ್ರಿನಲ್ ಗ್ರಂಥಿ ಅಂತ ಹೇಳ್ತೀವಿ. ಆ ಗ್ರಂಥಿ ಅಂತಂದ್ರೆ ಪ್ರಾಣಮಯ ಕೋಶದಲ್ಲಿ ಆ ಭಾಗದಲ್ಲಿ ಶಕ್ತಿ ಚೆನ್ನಾಗಿ ಫ್ಲೋ ಆಗಿದ್ರೆ ಏನಾಗತ್ತೆ, ನಿಮಗೆ ಮೂಲಾಧಾರ ಎಸ್ಪೆಷಲಿ ಸ್ಪೈನಲ್ ಕಾರ್ಡು ಅಂದ್ರೆ ಬೆನ್ನು ಮೂಲೆ, ಕಾಲುಗಳು, 2 ಕಾಲುಗಳಾಗ್ಲಿ, ಬೆನ್ನು ಮೂಲೆ ಆಗ್ಲಿ, ಮತ್ತೆ ಎಲ್ಲ ಕೈಗಳಾಗ್ಲಿ, ಸೊ ಇದೆಲ್ಲಾನು ಸ್ವಲ್ಪ ಸ್ಟ್ರೆಂತ್ ಆಗಿರ್ತದೆ, ಸ್ಟ್ರಾಂಗ್ ಆಗಿರ್ತೀವಿ. ಅಂದ್ರೆ ಅಲ್ಲಿ ಪೃಥ್ವಿ ಎಲಿಮೆಂಟ್ ಅಂತ ನಮ್ಗೆ ಗೊತ್ತು ಅಲ್ವಾ. ಪೃಥ್ವಿ ಎಲಿಮೆಂಟ್ ಅಂದ್ರೆ ಭೂತತ್ವ, ಭೂಮಿ ತತ್ವ, ಅದು ಹೆಚ್ಚಾಗಿದ್ರೆ ನಾವು ಆರೋಗ್ಯವಾಗಿ ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಿರ್ತೀವಿ. ಫಿಸಿಕಲ್ ದೇಹ, ಭೌತಿಕ ದೇಹ ಚೆನ್ನಾಗಿರ್ತದೆ, ಅಷ್ಟು ಮಾತ್ರ ಹೇಳ್ಬೋದು. ಅದು ಪ್ರಾಣಮಯ ಕೋಶದಲ್ಲಿ ಆ ಭಾಗದಲ್ಲಿ ಶಕ್ತಿ ಚೆನ್ನಾಗಿ ಫ್ಲೋ ಆಗ್ಬೇಕು, ಆಯ್ತಾ. ಸೊ ಅದೊಂದು ಇಂಪಾರ್ಟೆಂಟು. ಮತ್ತೆ ಫಿಸಿಕಲ್ ಬಾಡಿಯಲ್ಲಿ ಬಂದ್ರೆ ಆ ಗ್ರಂಥಿ ಚೆನ್ನಾಗಿ ಕೆಲಸ ಮಾಡ್ಬೇಕು, ಯಾವುದೇ ರೀತಿಯಲ್ಲಿ ಅಸಮರ್ಪಕವಾಗಿ ಕೆಲಸ ಮಾಡ್ಬಾರ್ದು. ಅದು ಒಂಥರ ಅಸಮತೋಲ್ಯ ಆಗ್ಬಾರ್ದು. ಸಮತೋಲ್ಯದಲ್ಲಿ ಬ್ಯಾಲೆನ್ಸ್ಡ್ ಸ್ಟೇಟ್ ಅಲ್ಲಿ ಕೆಲಸ ಮಾಡ್ಬೇಕು, ಅದು ಪ್ರಧಾನವಾಗಿ, ಆಯ್ತಾ. ಅಲ್ಲಿ ಇರೋದೆಲ್ಲ ಅಂದ್ರೆ ಆ ಸ್ಥಿತಿಯಲ್ಲಿರುವಂತ ವ್ಯಕ್ತಿಗಳು ಎಷ್ಟೋ ಜನ್ಮಗಳನ್ನ ನಾವು ಪಡಿತೀವಲ್ಲ, 400-500 ಜನ್ಮಗಳು ಪಡೆಯುವಾಗ ಮೂಲಾಧಾರ ಅಂತ ಅಂದ್ರೆ ಒಂದು ನವಯುವ ಆತ್ಮ ಆಗಿ, ಆಯ್ತಾ, ಪೂರ್ಣಾತ್ಮದಿಂದ ನಾವು ಬಿಡುಗಡೆಯಾಗಿ ಬಂದಿದ್ರೆ, ಈಗ ಹೇಗೆ ಒಂದು ತಾಯಿ 2-3 ಮಕ್ಕಳಿಗೆ ಜನ್ಮ ಕೊಡ್ತದೋ ಅದೇ ರೀತಿಯಲ್ಲಿ ಪೂರ್ಣಾತ್ಮದಿಂದ ನಾವು ಏಕಯುತ ಅಂದ್ರೆ ಏಕಾತ್ಮ ಆಗಿ ನಾವು ಕೆಳಗಡೆ ಅಂತಂದ್ರೆ ಈ ವಿಶ್ವದಲ್ಲಿ ಜನ್ಮ ಅಂತ ತಗೊಂಡಿದ ಮೇಲೆ ಭೂಮಿ ಮೇಲೆ ಪ್ರಯಾಣಕ್ಕೆ ಬಂದ್ರೆ ನಾವು ಖಂಡಿತವಾಗಿ ಮೊದಲನೇ ಸ್ವಲ್ಪ ಜನ್ಮಗಳಲ್ಲಿ ನಾವು ಮೂಲಾಧಾರದಲ್ಲೇ ಪ್ರತ್ಯೇಕವಾಗಿ ಮೂಲಾಧಾರದ ಆಧಾರಿತ ಆ ಜನ್ಮಗಳೇ ತಗೊಂಡು ಅದರಲ್ಲೇ ಅನುಭವಗಳು ಪಡಿತಾ ಇರ್ತೀವಿ. ಅಲ್ಲಿ ಏನಿರೋದಿಲ್ಲ, ಶರೀರ ಸಂಬಂಧಿತ ಒಂದು ನಿದ್ರಾ, ಮೈಥುನ, ಆಯ್ತಾ, ಇದೆಲ್ಲ ಅಂದ್ರೆ ನಿದ್ರೆ,
ಆಹಾರ ಆಗ್ಬೋದು, ಫುಡ್, ಸೆಕ್ಸ್ ಅಂಡ್ ದೆನ್ ಅಂದ್ರೆ ಅಂದ್ರೆ ಬೇರೆ ಮಕ್ಕಳನ್ನು ಹುಟ್ಟಿಸೋದಾಗ್ಲಿ, ಅಂದ್ರೆ ಜನ್ಮ ಕೊಡೋದಾಗ್ಲಿ, ಇದೆ ಒಂದು ಕುಟುಂಬವನ್ನು ಬೆಳೆಸೋದು, ಅಷ್ಟು ಮಾತ್ರ ಇರ್ತದೆ. ಅಷ್ಟಕ್ಕೆ ಅದಕ್ಕೆ ಮಾತ್ರ ಸ್ಥಿಮಿತ ಆಗಿರ್ತದೆ. ಮತ್ತೆ ಅವ್ರ ಸಂಬಂಧಿತ ಬಂಧುಗಳು ಅವರು ಇರ್ತಾರೆ, ಸೊ ಅಷ್ಟು ಮಾತ್ರ ಇರ್ತದೆ. ಅದಕ್ಕಿಂತ ಮೇಲೆ ಉನ್ನತ ಲಕ್ಷಣಗಳು ಅವರಲ್ಲಿ ಇರಲ್ಲ, ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಎಷ್ಟೋ ಜನ್ಮಗಳು ನಡೀಬೇಕಾಗತ್ತೆ. ಅದೊಂದು ಸ್ಥಿತಿ. ನಾವು ಇದು ಸ್ಥಿತಿ ಅಂತಾನೆ ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಇಲ್ಲಿ ಚಕ್ರ ಅಂತ ಅನ್ಕೊಂಡು ಆ ಚಕ್ರ ಯಾವುದು ಇದೆ ಅದನ್ನ ಆಕ್ಟಿವೇಟ್ ಮಾಡ್ಬೇಕು, ಇಲ್ಲ ಅಂದ್ರೆ ನಾನು ಅಂದ್ರೆ ಒಂಥರ ಅಧಮಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನಮ್ಮಲ್ಲಿ ನಿಜವಾಗಿ ಆ ಚಕ್ರ ಆಕ್ಟಿವೇಟ್ ಆಗಿಲ್ಲ, ಅದಕ್ಕೆ ನಾನು ಈ ರೀತಿಯಲ್ಲಿ ಇದ್ದೀನಿ, ಅವ್ರಿಗೆ ಆ ಚಕ್ರಗಳೆಲ್ಲ ಆಕ್ಟಿವೇಟ್ ಆಗಿದೆ, ಅದಕ್ಕೆ ಆ ರೀತಿಯಲ್ಲಿ ಇದ್ದಾರೆ. ಆ ರೀತಿಯಲ್ಲಿ ಏನಿಲ್ಲ. ಪ್ರತಿಯೊಂದು ಚಕ್ರ ಇಂಪಾರ್ಟೆಂಟೇ ಇಲ್ಲಿ, ಆಯ್ತಾ. ಮೂಲಾಧಾರ ಇಂಪಾರ್ಟೆಂಟೇ, ಯಾಕಂದ್ರೆ ಮೂಲಾಧಾರ ಅಂತ ನೀವು ಅನ್ಕೊಂಡು ನೋಡಿ, ಪ್ರಾಣಮಯ ಕೋಶದಲ್ಲಿ ಪ್ರಾಣಮಯ ಕೋಶದಲ್ಲಿ 2,72,000 ನಾಡಿಗಳು. ಈಗಾಗಲೇ ಅದು ಕಿರ್ಲಿಯನ್ ಫೋಟೋಗ್ರಾಫ್ ಅಲ್ಲಿ ನೋಡಿದ್ದಾರೆ. ಮತ್ತೆ ನಮ್ಮ ವೇದಗಳ ಮತ್ತೆ 3ನೇ ಕಣ್ಣಿಂದ ನೋಡಿದ್ರು ಆ ನೆಟ್ವರ್ಕ್, ಅಂದ್ರೆ ಎಲ್ಲಾ ನಾಡಿಗಳ ಆ ಪ್ರವಾಹ ಎಲ್ಲ ಕಾಣಿಸ್ತಾ ಇರ್ತದೆ. ಇದೆಲ್ಲ ಇರುವಾಗ ಅಲ್ಲಿ ನಾವು ಏನೇ ಒಂದು ಸಹಸ್ರಾರದಲ್ಲಿ ಅಲ್ಲಿ ಶಕ್ತಿ ಪ್ರವಾಹ ಆದ್ರೆ, ಅದರಿಂದ ಪ್ರಾಣಮಯ ಕೋಶದಲ್ಲಿ ಪ್ರತ್ಯೇಕವಾಗಿ ಎಲ್ಲಾ ನಾಡಿಗಳಲ್ಲಿ 2,72,000 ನಾಡಿಗಳಲ್ಲಿ ಆ ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ. ಅದು ಕೆಳಗಿಂದ ಮೇಲೆವರೆಗೂ ಪ್ರವಾಹ ಆಗ್ತಾನೆ ಇರ್ತದೆ, ನೆನ್ಪಿಟ್ಕೊಳ್ಳಿ. ಅಲ್ಲಿ ಪ್ರಧಾನ ನಾಡಿಗಳು ಕೋರ್ಸ್, ಸೊ ನಮ್ಮ ಇಡನಾಡಿ, ಪಿಂಗ್ಲ ನಾಡಿ, ಮತ್ತೆ ಮಧ್ಯದಲ್ಲಿ ಸುಷುಮ್ನ ನಾಡಿ, ಇವೆಲ್ಲ ಕರೆಕ್ಟೇ. ಅದು ಪ್ರಾಣಮಯ ಕೋಶ ಕರೆಕ್ಟ್. ಅಲ್ಲಿ ಚಕ್ರ ಅಂತ ನಾನು ಕರೀತಾ ಇಲ್ಲ, ಅಲ್ಲಿ ಶಕ್ತಿ ಕೇಂದ್ರಗಳಂತ ಕರಿಬಹುದು ನಾವು ಬೇಕಂದ್ರೆ, ಅಲ್ವಾ. ಎಷ್ಟೋ ನಾಡಿಗಳು ಒಂದು ಕಡೆ ಕೂಡಿರ್ತವೆ, ಆಯ್ತಾ. ಉದಾಹರಣೆಗೆ ಮೂಲಾಧಾರ ಚಕ್ರ ಹತ್ರ ಅಲ್ಲಿರುವಂತ ಕಾಲುಗಳ ಸಂಬಂಧ, 2 ಕಾಲುಗಳ ಸಂಬಂಧಿತ, ಬೆನ್ನುಮೂಲಕ್ಕೆ ಸಂಬಂಧ ಎಲ್ಲಾ ನಾಡಿಗಳಲ್ಲಿ ಕೂಡಿರ್ತವೆ. ಅಲ್ಲಿ ಶಕ್ತಿ ಬಂದ್ರೇನೆ ಅಲ್ವಾ, ಅಲ್ಲಿ ಶಕ್ತಿ ಬಂದ್ರೆ ಶಕ್ತಿ ಪ್ರವಾಹ ಚೆನ್ನಾಗ್ ಆಗ್ತದೆ ಸುತ್ತು, ಅಲ್ವಾ. ಅವಾಗ ಕಾಲುಗಳಾಗ್ಲಿ, ಆಯ್ತಾ, ನಮ್ಮ ಬೆನ್ನುಮೂಲೆ ಆಗ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತದೆ, ಸ್ಟ್ರೆಂತ್ ಆಗಿರ್ತದೆ. ಇಡೀ ದೇಹ ಫಿಸಿಕಲ್ ಹೆಲ್ತ್ ಚೆನ್ನಾಗಿರ್ತದೆ. ಸೊ ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ, ಅದು ಪ್ರಾಣಮಯ ಕೋಶ ಸಂಬಂಧಿತ. ಆದ್ರೆ ಚಕ್ರ ಅಂದ ತಕ್ಷಣ ಅಲ್ಲೇನೋ ಒಂದು ರೊಟೇಷನ್ ಇದೆ. ತುಂಬಾ ಜನ ಈ ರೀತಿಯಲ್ಲಿ ಕನ್ಫ್ಯೂಸ್ ಮಾಡೋರು ಜಾಸ್ತಿ ಇದ್ದಾರೆ. ಅಲ್ಲಿ ರೊಟೇಷನ್ ಆಗ್ತಾ ಇರ್ತದೆ, ಒಂದು ಚಕ್ರ ರೊಟೇಷನ್ ಆಗ್ತದೆ. ಏನ್ ರೊಟೇಷನ್ ಆಗಲ್ಲ, ಯಾವ ರೊಟೇಷನ್ ಇಲ್ಲ, ನೆನ್ಪಿಟ್ಕೊಳ್ಳಿ. ಫಿಸಿಕಲ್ ಅಂದ್ರೆ ಭೌತಿಕ ದೇಹ ಬಂದ್ರೆ ಅಲ್ಲಿ ಗ್ರಂಥಿ ಇದೆ ಅಷ್ಟೇ. ಪ್ರಾಣಮಯ ಕೋಶಕ್ಕೆ ಹೋದ್ರೆ ಅಲ್ಲಿ ಒಂದು ಶಕ್ತಿ ಕೇಂದ್ರ ಇದೆ, ಅಲ್ಲಿ ಶಕ್ತಿ ಎಲ್ಲಾ ನಾಡಿಗಳಿಗೂ ಒಂಥರ ಪ್ರವಾಹ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರ್ತದೆ ಅಷ್ಟೇ, ನೆನ್ಪಿಟ್ಕೊಳ್ಳಿ. ಬಟ್ ಒಂದು ಮಾತ್ರ, ಈ ಚಕ್ರದ ಮೂಲಕ, ಚಕ್ರ ಅಂದ್ರೆ ಒಂದು ಸ್ಥಿತಿ ನೋಡಿ. ಈಗ ಕುಂಡಲಿನಿ ಶಕ್ತಿ ಅಂತ ನಾವ್ ಹೇಳಿದ್ವಲ್ಲ, ಕುಂಡಲಿನಿ ಅಂದ್ರೆ ಮಾನಸಿಕ ಏಕಾಗ್ರತೆ, ನೆನ್ಪಿಟ್ಕೊಳ್ಳಿ ಸಾಕು. ಕುಂಡಲಿನಿ ಅಂದ್ರೆ ಏನು? ಮಾನಸಿಕ ಏಕಾಗ್ರತೆ, ಆಯ್ತಾ. ಆ ಮಾನಸಿಕ ಏಕಾಗ್ರತೆ ಅನ್ನೋದು ಕೆಳಗಿಂದ ಮೇಲೆ ಹೋಗ್ತಾ 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 ಹೆಚ್ಚಾಗ್ತಾ ಹೋಗ್ತದೆ. ಆ ಏಕಾಗ್ರತೆ ಎಷ್ಟು ಹೆಚ್ಚಾಗ್ತಾ ಹೋಗ್ತದೋ ಅಷ್ಟು ಉನ್ನತ ಮಟ್ಟಕ್ಕೆ ನಾವು ಹೋಗ್ತಾ ಇರ್ತೀವಿ. ನಮ್ಮ ಲಕ್ಷಣಗಳು ಸಹ ಅದೇ ರೀತಿಯಲ್ಲಿ ಬೆಳೀತಾ ಇರ್ತದೆ, ನೀವು ಅಬ್ಸರ್ವ್ ಮಾಡ್ಬೋದು. ಈಗ ಇಷ್ಟುವರೆಗೂ ನಾವು ಹೇಳ್ಕೊಂಡಿದ್ವಲ್ಲ, ಮೂಲಾಧಾರದಲ್ಲಿ ಅಂದ್ರೆ ಜಸ್ಟ್ ಅಷ್ಟೇ ಇರೋದು. ಮೂಲಾಧಾರದಲ್ಲಿ ಜಾಸ್ತಿ ಅಲ್ಲಿ ಅಂದ್ರೆ ಅವರ ಕಾನ್ಸಿಯಸ್ನೆಸ್ ಆಗ್ಲಿ, ಅವ್ರಿಗಿರುವಂತ ಅವೇರ್ನೆಸ್ ಆಗ್ಲಿ ಹೆಚ್ಚಾಗಿರೋದಿಲ್ಲ. ಓನ್ಲಿ ದೇಹದ ಪರಿಜ್ಞಾನ ಅಷ್ಟೇ, ಆ ದೇಹದ ಸಂಬಂಧಿತ ಮಾತ್ರ ಇಟ್ಕೊಂಡಿರ್ತಾರೆ ಅಷ್ಟೇ, ಆಯ್ತಾ. ಇವರು ಅಷ್ಟೇ, ಇವರು ಜೀವನ ಮಾಡ್ತಾರೆ ಅಲ್ವಾ. ಸೊ ಯಾವ್ದಾರ ಸಣ್ಣ ಕೆಲಸ ಇದ್ರೆ ಕೆಲ್ಸಕ್ಕೆ ಹೋಗ್ತಾರೆ. ಈಗ ಲೇಬರ್ಸ್ ನೋಡ್ತಾ ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಾವು, ಅಲ್ವಾ. ಲೇಬರ್ ಕೆಲ್ಸಕ್ಕೆ ಹೋಗ್ತಾರೆ, ಬರ್ತಾರೆ, ತಿಂತಾರೆ, ಒಂದು ಆ ಕುಟುಂಬ ನೋಡ್ಕೊಂತಾರೆ, ಅಲ್ವಾ. ಸೊ ಅಷ್ಟು ಮಾತ್ರ ಮಾಡ್ತಾ ಇರ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಏನ್ ಮಾಡೋಕ್ ಸಾಧ್ಯವಿಲ್ಲ ಅವರು. ನೆಕ್ಸ್ಟ್ ಸ್ಥಿತಿ ಅಂತ ನಾವು ಹೇಳ್ಕೊಳ್ಳುವಾಗ ಸ್ವಾಧಿಷ್ಠಾನ. ಮೂಲ ಪ್ಲಸ್ ಆಧಾರ ಅಂದ್ರೆ ಇಡೀ ಈ ಜನ್ಮಕ್ಕೆ ಆಧಾರ ಆಗಿರುವಂತ ಮೂಲ ಅಂತಂದ್ರೆ ಈ ದೇಹ ಆಗಿದೆ, ಇದು ಮೂಲಾಧಾರ ಸಂಬಂಧಿತ. ನೆಕ್ಸ್ಟ್ ಸ್ವಾಧಿಷ್ಠಾನ ಅಂದ್ರೆ ಸ್ವ ಅಧಿಷ್ಠಾನ ಅಂತಂದ್ರೆ ಅಲ್ಲಿ ಯಾರು ಅಧಿಷ್ಠಾನ ಮಾಡ್ಕೊಂಡಿದ್ದಾರೆ ಅಂದ್ರೆ ಸ್ವ ಅಂದ್ರೆ ನಾನು ಅಂತ ಒಂದಿದೆಯಲ್ಲ, ಆ ನಾನು ಅಂತದ್ದು ಅಲ್ಲಿ ಡೆವಲಪ್ ಆಗುತ್ತೆ. ನಾನು ಮುಸ್ಲಿಂ, ನಾನು ಹಿಂದೂ, ನಾನು ಚೀಫ್ ಮಿನಿಸ್ಟರ್, ನಾನು ಪ್ರೈಮ್ ಮಿನಿಸ್ಟರ್, ನಾನು ಇಂಜಿನಿಯರ್, ನಾನು ಡಾಕ್ಟರ್. ಸೊ ಇಲ್ಲಿ ಪ್ರತ್ಯೇಕವಾಗಿ ಮನಸ್ಸಿನ ಚೇಷ್ಟೆಗಳಿವೆಲ್ಲ, ಮನಸ್ಸಿನ ಚೇಷ್ಟೆಗಳು, ಮನಸ್ಸಿಗೆ ಸಂಬಂಧಿಸಿದಂತ ಚೇಷ್ಟೆಗಳಿವೆಲ್ಲ, ದೇಹ ಚೇಷ್ಟೆಗಳಲ್ಲ. ದೇಹ ಚೇಷ್ಟೆಗಳು ಹೋಯ್ತು, ಆಯ್ತಾ. ದೇಹ ಚೇಷ್ಟೆಗಳು ಮೂಲಾಧಾರದಲ್ಲೇ, ಅಲ್ಲಿ ಮೂಲಾಧಾರದಲ್ಲಿರುವಾಗ ದೇಹ ಚೇಷ್ಟೆಗಳು ಮಾತ್ರ ಇದೆ. ಇಲ್ಲಿ ಸ್ವಾಧಿಷ್ಠಾನಕ್ಕೆ ಬರುವಾಗ
ಮೂಲಾಧಾರ ಪ್ಲಸ್ ಸ್ವಾಧಿಷ್ಠಾನ ಎರಡೂ ಇದೆ, ನೆನ್ಪಿಟ್ಕೊ. ಅದೇನು ಅದು ಪೂರ್ತಿ ಮೂಲಾಧಾರ ಪೂರ್ತಿ ಅದೇನೋ ಮಾಯ ಆಗಿಲ್ಲ, ಅದೂ ಇದೆ ಇದು ಇದೆ. ಅಂದ್ರೆ ಈ ಸ್ಥಾಯಿಗೆ ಬಂದಿದೀವಿ ನಾವು, ಗೊತ್ತಾಯ್ತಾ? ಉದಾಹರಣೆಗೆ ಒಂದು ಪಿರಮಿಡ್ ಮಾಸ್ಟರ್ ಆಗಿ ನಾವೆಲ್ಲಿರ್ತೀವಿ ಅಂದ್ರೆ ಮೂಲಾಧಾರ ಪ್ಲಸ್ ಸ್ವಾಧಿಷ್ಠಾನ ಪ್ಲಸ್ ಮಣಿಪೂರಕ ಪ್ಲಸ್ ಅನಾಹತ ಪ್ಲಸ್ ವಿಶುದ್ಧ ಪ್ಲಸ್ ಆಜ್ಞೆ ಪ್ಲಸ್ ಸಹಸ್ರಾರ ಅಲ್ಲಿರ್ತೀವಿ ನಾವು. ನೋಡಿದ್ರ? ಇವೆಲ್ಲ ಸಮಾಂತರವಾಗಿ ತಿಳ್ಕೊಳ್ಳಿ. ಯಾವುದೇ ವರ್ಟಿಕಲ್ ಆಗಿ ಅಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಇದನ್ನು ಚಕ್ರಗಳು ಅಂದ್ರೆ ಒಂದು ಏನಂತ ಹೇಳ್ತಾರ, ಐ ಮೀನ್ ವರ್ಟಿಕಲ್ ಅಂದ್ರೆ ಏನ್ ಹೇಳ್ತೀರಾ ಆ ಪದಕ್ಕೆ? ವರ್ಟಿಕಲ್ ಆಗಿ ತಿಳ್ಕೊಳಕ್ ಹೋಗ್ಬಿಡಿ. ಇದೆಲ್ಲ ಸಮಾಂತರವಾಗಿ ಹಾರಿಜೆಂಟಲ್ ಅಷ್ಟೇ, ಆಯ್ತಾ? ಪ್ರತಿಯೊಂದು ಸ್ಥಿತಿ ಇಂಪಾರ್ಟೆಂಟ್ ಇಲ್ಲಿ, ಯಾವ್ದು ನೆಗ್ಲೆಕ್ಟ್ ಮಾಡಂಗಿಲ್ಲ. ಅರ್ಥ ಆಯ್ತಾ? ಈ ಉದಾಹರಣೆಗೆ ಯಾರೊಬ್ಬ ವ್ಯಕ್ತಿ ಇಂಜಿನಿಯರ್ ಆಗಿರ್ತಾನೆ ಅಂತ ಇಟ್ಕೊಳ್ಳಿ, ಚೀಫ್ ಮಿನಿಸ್ಟರ್ ಆಗ್ಬೋದು, ಇನ್ನೊಬ್ರು ಆಗ್ಬೋದು. ಅಂದ್ರೆ ಆ ಮನಸ್ಸಿನ ಸ್ಥಿತಿ ಇದೆಯಲ್ಲ, ಅಂದ್ರೆ ಅವ್ರಿಗೆ ದೇಹನೂ ಮುಖ್ಯನೇ, ದೇಹನೂ ಬೇಕಾಗಿದೆ. ಅವ್ರು ಮೇ ಬಿ ಹಿಂದೂ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಇನ್ನೊಬ್ರು ಆಗ್ಬೋದು. ಅವ್ರು ಏನೇ ಆಗಿದ್ರು ದೇಹ ಬೇಕಾಗಿದೆ, ಮತ್ತೆ ಆ ಸ್ಥಿತಿಯಲ್ಲಿ ಅವ್ರು ಇರ್ತಾರೆ, ಆ ಭಾವನದಲ್ಲಿ ಇರ್ತಾರೆ. ಅದು ತಪ್ಪು ಅಂತ ಹೇಳಕ್ಕಾಗಲ್ಲ, ರೈಟು ಅಂತ ಹೇಳಕ್ಕಾಗಲ್ಲ, ಅದೊಂದು ಅನುಭವ ಅಷ್ಟೇ, ಆಯ್ತಾ? ಸೊ ಅದನ್ನ ಇಟ್ಕೊಂಡು ಅವ್ರು ಮುಂದೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಈ ರೀತಿಯಲ್ಲಿ ನಾನು ಇನ್ನು ವಿಧ ರೀತಿಯಲ್ಲಿ ಕ್ಷತ್ರಿಯ, ವೈಶ್ಯ, ಇದು ಎಷ್ಟೋ ಕ್ಯಾಟಗರೀಸ್ ಅಲ್ಲಿ ಅವರು ಐಡೆಂಟಿಫೈ ಮಾಡ್ಕೊಂಡಿರ್ತಾರೆ ಅಷ್ಟೇ. ಅದು ಮನಸ್ಸು ಸಂಬಂಧಿಸಿದ ಶ್ರೇಷ್ಠಗಳು ಆಗಿರ್ತವೆ, ಆಯ್ತಾ? ಅಲ್ಲಿ ಬುದ್ಧಿ ಅಂತೂ ಜಾಸ್ತಿ ಕೆಲಸ ಮಾಡಲ್ಲ. ಬುದ್ಧಿ ಅಂದ್ರೆ ಏನಾಗತ್ತೆ, ಅದಕ್ಕೆ ಹೇಳ್ತೀವಲ್ಲ, ಶಾರೀರಿಕ ಸಂಸಾರ ಬಂದ್ಬಿಟ್ಟು ಮೂಲಾಧಾರ, ಮಾನಸಿಕ ಸಂಸಾರ ಅದು ಬಂದ್ಬಿಟ್ಟು ಸ್ವಾಧಿಷ್ಠಾನ ಸಂಬಂಧಿತ. ನೆಕ್ಸ್ಟ್ ಪಾಂಡಿತ್ಯ ಸಂಸಾರ ಅಂದ್ರೆ ಅಲ್ಲಿ ನಾವು ಮಣಿಪುರದಲ್ಲಿ ಅಬ್ಸರ್ವ್ ಮಾಡ್ಬೋದು. ಮಣಿಪುರದಲ್ಲಿ ಅದೊಂದು ಸ್ಥಿತಿ ನೋಡಿ. ಈಗ ಏಕಾಗ್ರತೆ ಅಂತಂದ್ರೆ ಈ ಮೂಲಾಧಾರದಿಂದ ಮಾನಸಿಕ ಸ್ಥಿತಿ ಹೆಚ್ಚಾಗಿ ಸ್ವಾಧಿಷ್ಠಾನ ಬರ್ತೀವಿ. ಸ್ವಾಧಿಷ್ಠಾನ ಅದಾದ್ಮೇಲೆ ಇನ್ ಸ್ವಲ್ಪ ಅಲ್ಲಿ ಎಷ್ಟೋ ಜನ್ಮಗಳು ಕಲ್ಸ್ಕೊಂತೀವಿ ನಾವು, ಎಷ್ಟೋ ಜನ್ಮಗಳು ಜೀವನ ಮಾಡ್ತೀವಿ, ಸ್ವಾಧಿಷ್ಠಾನದಲ್ಲಿ ಜೀವನ ಮಾಡ್ತೀವಿ. ನೀವು ನೋಡ್ತಾ ಇರ್ತೀರಲ್ಲ, ತುಂಬಾ ಜನ ಆಚೆ ಕಡೆ ಅಂದ್ರೆ ಈ ಸಮಾಜದಲ್ಲಿ ನೋಡ್ತಾ ಇದ್ರೆ ಎಷ್ಟೋ ಜನ ಇಂಜಿನಿಯರ್ಸ್ ಇದ್ದಾರೆ, ಮತ್ತೆ ವಿಧ ವಿಧ ಜಾಬ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರೆಲ್ಲ ನಾವು ಅಬ್ಸರ್ವ್ ಮಾಡ್ಬೋದು. ಅದು ಯಾವುದೇ ಗವರ್ಮೆಂಟ್ ಜಾಬ್ ಇರ್ಲಿ, ವೃತ್ತಿ ಇರ್ಲಿ, ಇನ್ನೊಂದಿರ್ಲಿ, ಅದು ಮಾತ್ರ ಮಾಡ್ತಾ ಇರ್ತಾರೆ. ಅದಕ್ಕಿಂತ ಅವ್ರಿಗೆ ಏನ್ ಬೇಕಾಗಿಲ್ಲ. ಅವ್ರಿಗೆ ಮ್ಯೂಸಿಕ್ ಇಂಟ್ರೆಸ್ಟ್ ಇಲ್ಲ. ಭಕ್ತಿ ಅಂದ್ರೆ ಸ್ವಲ್ಪ ಭಕ್ತಿ ಇರತ್ತೆ, ಯಾಕಂದ್ರೆ ಮನಸ್ಸಿದೆಲ್ಲ ಯಾವುದೋ ಒಂದು ಮುಸ್ಲಿಮೋ, ಹಿಂದುವೋ, ಇಲ್ಲ ಯಾವುದೋ ಟೆಂಪಲ್ ಅಲ್ಲಿ ಹೋಗ್ತಾ ಇರ್ತಾರೆ. ಅದು ಮನಸ್ಸಿಗೆ ಸಂಬಂಧಿಸಿದ ವಿಷಯ, ಅದೊಂದು ಮನಸ್ಸಿಗೆ ಸಂಬಂಧಿತ ನಂಬಿಕೆ. ಅದು ಇದು ಪ್ರತಿಯೊಬ್ಬರಿಗೆ ಇರುತ್ತೆ, ಅದು ಯಾವುದೇ ವ್ಯಕ್ತಿಗೆ ಕಂಪಲ್ಸರಿ ಇರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಅಲ್ಲಿ ಸ್ವ ಅಧಿಷ್ಠಾನದಲ್ಲಿ ನಾನು ಇದು ಅಂತ ಐಡೆಂಟಿಫೈ ಮಾಡ್ಕೊಂಡು ಇರ್ತೀವಿ ನಾವು ಅಷ್ಟೇ. ಅಲ್ಲಿ ಅಹಂಕಾರ ಇರ್ತದೆ ಅಲ್ವಾ? ನಾನು ಚೆನ್ನಾಗಿದ್ದೀನಿ, ನಾನು ಎಷ್ಟು ಅಂದ್ರೆ ಸುಂದರವಾಗಿದ್ದೀನಿ, ಏನೇನೋ ಕಲ್ಪನೆಗಳು, ಆ ಮನಸ್ಸಿಗೆ ಬಂದಿರೋದೆಲ್ಲ ಆ ಕಲ್ಪನೆಗಳಿಂದ. ಸೊ ಅದರಿಂದನೇ ಅವರು ಆ ಜೀವನ ಮಾಡ್ತಾ ಇರ್ತಾರೆ ಅಷ್ಟೇ. ಅದರಿಂದ ಒಂದ್ ಸೂರ್ ಮೇಲೆ ಹೋಗಲ್ಲ. ಏನಪ್ಪಾ ಸ್ವಲ್ಪ ಮ್ಯೂಸಿಕ್ ಕಲಿತೀರಾ? ಇಲ್ಲ. ಏನಪ್ಪಾ ಸ್ವಲ್ಪ ಸ್ಪೋರ್ಟ್ಸ್ ಕೇಳ್ತೀರಾ? ಇಲ್ಲ. ಒಂದು ಕವನ ಹೇಳ್ತೀರಾ? ಇಲ್ಲ. ಒಂದು ಸೈಂಟಿಸ್ಟ್ ಆಗಿ ಆಗ್ತೀರಾ? ಅದು ಇಲ್ಲ. ಏನು ಇಲ್ಲ. ದುಡ್ಡು ಇದೆ, ಸೊ ದುಡ್ಡು ಸಂಪಾದನೆ ಮಾಡೋದಾಗ್ಲಿ, ಇನ್ನೊಂದಾಗ್ಲಿ, ಅದರಲ್ಲೇ ಮಾತ್ರ ಜೀವನ ಮಾಡ್ತಾ ಇರ್ತಾರೆ. ಅದಕ್ಕೆ ಸ್ವಾಧಿಷ್ಠಾನ ಅಲ್ಲಿರ್ತದೆ. ಸ್ವಲ್ಪ ಮೇಲೆ ಹೋದ್ರೆ ಏನಾಗತ್ತೆ ನೋಡಿ, ಅಲ್ಲಿ ಮನಿ ಪ್ಲಸ್ ಪೂರಕ, ಪ್ರತಿಯೊಂದರಲ್ಲಿ 2 ಪದಗಳಿದೆ, ನೆನ್ಪಿಟ್ಕೊಳ್ಳಿ. ಮನಿ ಪೂರಕ, ಮನಿ ಅಂದ್ರೆ ಒಂಥರ ಗ್ಲಿಟರಿಂಗ್ ಅಂತ ಹೇಳ್ತೀವಲ್ಲ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಗ್ಲಿಟರಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಒಂಥರ ಮೆರು. ಸೊ ಅದು ಒಂಥರ ಶೈನಿಂಗ್ ಆಗ್ತಾ ಇರ್ತದೆ. ಇಲ್ಲಿ ಶೈನಿಂಗ್ ಆಗೋದು ಮೇಲೆ. ಪೂರಕ ಅಂದ್ರೆ ಹ್ಯಾಲೋ, ಅಂದ್ರೆ ಪೂರಕ ಅಂದ್ರೆ ಒಳಗಡೆ ಇರೋದು ಖಾಲಿ, ಮೇಲೆ ಮಾತ್ರ ಒಂಥರ ಮೆರುಗು ಇರ್ತದೆ, ಅಂದ್ರೆ ಶೈನಿಂಗ್ ಆಗ್ತಾ ಇರ್ತದೆ ಅಲ್ವಾ? ಸೊ ಆ ರೀತಿಯಲ್ಲಿ ಪ್ರತಿಯೊಬ್ಬರ ಜೀವನ ನೀವು ತಗೊಳ್ಳಿ. ಒಂದು ಸೆಲೆಬ್ರಿಟಿ ಆಗಿರ್ತಾನೆ, ಒಂದು ಸಿನಿಮಾ ಸೆಲೆಬ್ರಿಟಿನೋ, ಸ್ಪೋರ್ಟ್ಸೋ, ಇಲ್ಲಾಂದ್ರೆ ಸಂಗೀತನೋ, ಯಾವುದೇ ಇರ್ಲಿ, ಸಂಗೀತ ಚೆನ್ನಾಗಿ ಮಾಡ್ತಾರೆ. ಈಗ ಉದಾಹರಣೆಗೆ ನಿನ್ನೆ ಜಾನಕಮ್ಮ ಅವರು ದೇಹ ವಿರಮಣ ಮಾಡಿದ್ರು, ನಿಮ್ಗೆಲ್ಲ ಗೊತ್ತು. ಅವರು ಎಷ್ಟೇ 48,000 ಹಾಡುಗಳು ಹಾಡಿದ್ರು, ಆಯ್ತಾ? ಈ ಪ್ರಪಂಚಕ್ಕೆ ಕೊಟ್ಟಿರೋದು 20 ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ರು. ನೀವು ನೋಡಿ, ಅವರ ಜೀವನ ಒಳಗಡೆ ಹೋಗಿ ನೋಡಿದ್ರೆ ದುಃಖನೇ ಇದೆ, ಆಯ್ತಾ? ಆ ದುಃಖ ಹೇಗಿದೆ ಅಂತಂದ್ರೆ ನಿಮ್ಗೆ ನಾವು ಅರ್ಥ ಮಾಡ್ಕೊಂಡ್ರೆ,
ಇಷ್ಟು ಸೆಲೆಬ್ರೇಟ್ ಆಗಿ ಇಷ್ಟು ದುಃಖನ ಅಂತಂದ್ರೆ ಎಸ್. ಯಾಕೆ? ಮಣಿಪೂರಕ. ಅವ್ರಿರೋ ಮಣಿಪೂರಕ ಮಾತ್ರವೇ, ಅಲ್ಲಿಂದ ಮೇಲಕ್ಕೆ ಹೋಗಿಲ್ಲ. ಯಾಕೆ? ಮನಿ ಅಂತಂದ್ರೆ ಸೊ ಒಂದು ಚೆನ್ನಾಗಿ ಅಂದ್ರೆ ಒಳ್ಳೆ ಶೈನಿಂಗ್ ಬರ್ತಾ ಇರ್ತದೆ. ಆಚೆ ಕಡೆ ನೋಡಿದ್ರೆ ಏನ್ ಲೈಫ್ ಇದು, ಸೆಲೆಬ್ರೇಟ್ ಲೈಫ್, ಇಷ್ಟು ಹೆಸರು, ಇಷ್ಟು ಹಾಡುಗಳಾಗಿ ಆಡಿದೆ, ಇಷ್ಟು ಪ್ರಶಂಸೆಗಳು ಬಂದಿದೆ ಅಂತ ನಾವು ಎಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ ಫುಲ್ಲು ಶೈನಿಂಗ್ ಅಲ್ವಾ. ಒಳಗಡೆ ಸ್ವಲ್ಪ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಖಾಲಿ, ಏನು ಇಲ್ಲ, ಒಂದು ಸೂರು ಆ ಜ್ಞಾನ ಇಲ್ಲ. ಆಯ್ತಾ? ಬುದ್ಧಿ ಇದೆ. ಏನ್ ಬುದ್ಧಿ ಇದೆ? ಸಂಗೀತ ಬುದ್ಧಿ ಇದೆ, ಬಟ್ ಜ್ಞಾನ ಇಲ್ಲ. ಆ ಜ್ಞಾನ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ, ಬುದ್ಧಿ ಅಂದ್ರೆ ಪ್ರಾಪಂಚಿಕ. ಅರ್ಥ ಆಯ್ತಾ? ಸೊ ಅವ್ರಿಗೆ ಒಳ್ಳೆ ಬುದ್ಧಿ ಇದೆ, ಕಲ್ಸ್ಕೊಂಡಿದ್ದಾರೆ, ಅದಕ್ಕೆ ಒಳ್ಳೆ ಸಿಂಗರ್ ಆಗಿದ್ದಾರೆ, ನೋ ಡೌಟ್. ಒಳ್ಳೆ ಅಭ್ಯಾಸನೂ ಮಾಡಿದ್ದಾರೆ. ನೋಡಿದ್ರೆ ಅವ್ರ ಜೀವನ ಒಳಗಡೆ ಹೋಗಿ ನೋಡಿದ್ರೆ, ಅವರು ರೀಸೆಂಟ್ ಆಗಿ ಯಾರೋ ತೀರೋದ್ರು, ಅದಕ್ಕೆ ಮುಂಚೆ ಯಾರೋ ತೀರೋದ್ರು, ಎಲ್ಲ ಕಡೆ ದುಃಖ 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 ದುಃಖ. ಆಯ್ತಾ? ಯಾಕೆ? ಮತ್ತೆ ನೀವು ಕೊನೆ ಸ್ಥಿತಿಯಲ್ಲಿ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ಅವ್ರು ಸುತ್ತಿರುವಂತ ಜನ ಹೋಗಿ ಮೀಟ್ ಮಾಡುವಾಗ, ಅಂದ್ರೆ ಅಲ್ಲಿ ಯಾವುದೇ ಜ್ಞಾನ ಇಲ್ಲದೆ ಸ್ಥಿತಿ ಅದು. ಅರ್ಥ ಆಯ್ತಾ? ಅದಕ್ಕೆ ಮಣಿಪೂರಕ ಅಂತಂದ್ರೆ ಈ ರೀತಿಯಲ್ಲಿ ಇರ್ತದೆ. ಒಳಗಡೆ ಪೂರಕ, ಇನ್ಸೈಡ್ ಪೂರಕ, ಔಟ್ ಸೈಡ್ ಮನಿ, ಡೈಮಂಡ್ ತರ ಒಂಥರ ಶೈನಿಂಗ್ ಇರ್ತದೆ. ಇದು ಹೀಗಿರ್ತದೆ ಜೀವನ, ನೆನ್ಪಿಟ್ಕೊಳ್ಳಿ. ಆಯ್ತಾ? ಇನ್ನು ಅನೇಕ ಅದೊಂದೇ ಅಲ್ಲ, ಎಷ್ಟೋ ಪಾಂಡಿತ್ಯ ಹೊಂದಿರೋರು ಇರ್ತಾರೆ, ಅವರು ಮಣಿಪುರಕದಲ್ಲಿ ಇರ್ತಾರೆ. ಅಂದ್ರೆ ತುಂಬಾ ಗ್ರಂಥಗಳು ಓದಿರ್ತಾರೆ. ಎಷ್ಟಂದ್ರೆ ಭಗವದ್ಗೀತಾ, ಎಸ್. ಯಾವ ಶ್ಲೋಕ ಬೇಕು ನಿಮ್ಗೆ? ಎಲ್ಲ ಗ್ರಂಥಗಳು ಓದಿರ್ತಾರೆ, ಎಲ್ಲ ಮಸ್ತಿಷ್ಕದಲ್ಲಿ ಇಟ್ಕೊಂಡಿರ್ತಾರೆ ಅಷ್ಟೇ. ನಿಮ್ಗೆ ಏನ್ ಬೇಕೋ ಹೇಳ್ತಾರೆ, ಬಟ್ ಅನುಭವ ಜ್ಞಾನ ಇಲ್ಲ. ಒಂದು ಸೂರು ಕಣ್ಣುಗಳು ಮುಚ್ಚಿಲ್ಲ, ಒಳಗಡೆ ಪ್ರಯಾಣ ಮಾಡಿಲ್ಲ, ಶ್ವಾಸ ಅಬ್ಸರ್ವ್ ಮಾಡಿಲ್ಲ, ಅಂದ್ರೆ ಶ್ವಾಸ ಗಮನ ಮಾಡಿಲ್ಲ, ಮನಸ್ಸು ಶೂನ್ಯ ಆಗಿಲ್ಲ. ಯಾವಾಗ್ಲೂ ಆ ಶೂನ್ಯದ ಅನುಭವ ಯಾವುದು ಇಲ್ಲ, ಅಂದ್ರೆ ಆತ್ಮ ಜ್ಞಾನ ಇಲ್ಲ, ಆತ್ಮ ಅನುಭವ ಇಲ್ಲ ಅಂತ ಅರ್ಥ ಇದೆ. ಇದು ಸಾಕಾಗತ್ತಾ? ಸಾಕಾಗಲ್ಲ. ನಾವು ನೋಡ್ಬೋದು, ಮಣಿಪುರದಲ್ಲಿದ್ದು ಎಷ್ಟು ಕೆಟ್ಟ ಕರ್ಮಗಳು ಮಾಡ್ತಾರ ಗೊತ್ತಾ? ಈಗ ಮೂಲಾಧಾರದಲ್ಲಿ ಮಾಡಿರ್ತೀವಿ, ಮತ್ತೆ ಸ್ವಾಧಿಷ್ಠಾನದಲ್ಲಿ ಮಾಡಿರ್ತೀವಿ ಅಲ್ವಾ. ಇನ್ನು ಮೇಲೆ ಬರ್ತಾ ಮಣಿಪುರದಲ್ಲಿರುವಾಗಲೂ ಕೆಟ್ಟ ಕರ್ಮಗಳು ಮಾಡ್ತೀವಿ. ಎಷ್ಟೋ ಕೆಟ್ಟ ಕರ್ಮಗಳು ಮಾಡ್ತಾ ಇರ್ತಾರೆ. ಅದು ಯಾವುದೇ ಇರ್ಲಿ, ಸೊ ಮನಸ್ಸ ವಾಚ ಕರ್ಮ ಯಾವುದೇ ರೀತಿಯಲ್ಲಿ ಮಾಡಿರ್ತೀವಿ ಅಲ್ವಾ. ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಯಾಕೆ ತಪ್ಪಿಸ್ಕೊಳಕ್ ಚಾನ್ಸ್ ಇಲ್ಲ ಅಂತಂದ್ರೆ, ಅವ್ರು ಯಾವುದೇ ವಾಕ್ ಕ್ಷೇತ್ರ ಅಂದ್ರೆ ಏನು ಗೊತ್ತಿಲ್ಲ ಅಲ್ವಾ, ಆತ್ಮಕ್ಷೇತ್ರ ಬಗ್ಗೆ ಗೊತ್ತಿಲ್ಲ, ಯಾವುದೇ ಜ್ಞಾನ ಅವ್ರ ಹತ್ರ ಇಲ್ಲ. ಅವ್ರಿಗೆ ಬುದ್ಧಿ ಇರ್ಬೋದು, ಎಷ್ಟಾದ್ರೂ ಬುದ್ಧಿ ಇರ್ಬೋದು, ಅವರ ಕ್ಷೇತ್ರಕ್ಕೆ ಸಂಬಂಧ ಬುದ್ಧಿ ಹೆಚ್ಚಾಗಿರ್ಬೋದು. ಒಂದು ಸ್ಪೋರ್ಟ್ಸ್ ಸ್ಟಾರ್, ಒಂದು ಸಿನಿ ಸೆಲೆಬ್ರಿಟಿ ಸೂಸೈಡ್, ಆತ್ಮಹತ್ಯೆ ಮಾಡ್ಕೊಂತಾನೆ. ಏನಕ್ಕೆ ಆತ್ಮಹತ್ಯೆ ಮಾಡ್ಕೊಂತಾನೆ? ಅಷ್ಟು ದೊಡ್ಡ ಸ್ಟಾರ್ ಆಗಿ ಮಾಡ್ಕೋಬೇಕಾ ಅಂತಂದ್ರೆ ಅವನ ಹತ್ರ ಬುದ್ಧಿ ಇದೆ, ಜ್ಞಾನ ಇಲ್ವಲ್ಲ, ಅವನು ಯಾರು ಅಂತ ಅವ್ರಿಗೆ ಗೊತ್ತಿಲ್ವಲ್ಲ, ಖಂಡಿತ ಮಾಡ್ಕೊಂತಾನೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಅದು ಸಾಕಾಗೋದಿಲ್ಲ. ಅಲ್ಲಿ ಎಷ್ಟೋ ಜನ್ಮಗಳು ಪಡಿತೀವಿ, ಆತ್ಮ ಅನುಭವ ಅಂದ್ರೆ ಆ ಜೀವನ ಅನುಭವಗಳು ತಗೊಂತೀವಿ. ಅರ್ಥ ಆಯ್ತಾ? ಪೆಟ್ಟುಗಳು ತಗೊಂತೀವಿ, ಕರ್ಮಗಳು, ಆದ್ರೆ ಸಜ್ಜಿತ ಕರ್ಮ ತಗೊಂಡ್ ಬರೋದು, ಪ್ರಾರಬ್ಧ ಕರ್ಮ ಮಾಡೋದು, ಆಗಾಮಿ ಕರ್ಮ ಹೆಚ್ಚು ಮಾಡ್ಕೊಡೋದು, ಎಲ್ಲ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಮುಂದೆ. ನೆಕ್ಸ್ಟ್ ಅಲ್ಲಿ ನೋಡಿ, ಇಲ್ಲಿ ಕುಂಡಲಿನಿ ಆರೋಹಣ ಆಗ್ತಾ ಇದೆ. ಅರ್ಥ ಆಯ್ತಾ? ನಿಮ್ಗೆ ಫಸ್ಟ್ ಏನಿತ್ತು? ಶಾರೀರಿಕ ಸಂಸಾರ. ಸೆಕೆಂಡ್ ಏನಿತ್ತು? ಮಾನಸಿಕ ಸಂಸಾರ. ಆಯ್ತಾ? ಸೊ ಮೂರನೇದು ಅಲ್ಲಿ ಅಂದ್ರೆ ಮಣಿಪೂರಕ್ಕೆ ಬಂದಿದ್ವಿ. ಮಣಿಪೂರಕದಲ್ಲಿ ಬುದ್ಧಿಯುತ ಸಂಸಾರ, ಬುದ್ಧಿಯುತ ಜೀವನ ಮಾಡ್ತಾ ಇದ್ವಿ ನಾವು. ಆಯ್ತಾ? ಬಟ್ ಅದು ಸಾಕಾಗೋದಿಲ್ಲ, ಬುದ್ಧಿ ಪ್ರಾಪಂಚಿಕ ಆಗಿದೆ. ನೆಕ್ಸ್ಟ್ ಅನಾಥಕ್ಕೆ ಹೋಗ್ತೀವಿ. ಅಂದ್ರೆ ಅಲ್ಲಿನ ಎಷ್ಟೋ ಜನ್ಮಗಳು ಪಡ್ಕೊಂಡು ನೆಕ್ಸ್ಟ್ ಹಾಗೆ ನಾವು ಮುಂದೆ ಆರೋಹಣ ಆಗುವಾಗ ಅನಾಹತಕ್ಕೆ ಹೋಗ್ತೀವಿ. ಅನಾಹತ ಅಂದ್ರೆ ಏನು? ಅಲ್ಲಿ ಅನಾಹತ ಅಂದ್ರೆ ಅಲ್ಲಿ ಸೌಂಡ್ ಅಂದ್ರೆ ಒಂದು ಶಬ್ದ ಇಲ್ಲದೆ ಸ್ಥಿತಿಯನ್ನು ಅನಾಹತ ಅನ್ನೋದು. ನೆನ್ಪಿಟ್ಕೊಳ್ಳಿ, ಶಬ್ದ ಇಲ್ಲದೆ ಸ್ಥಿತಿ, ಅದನ್ನು ಅನಾಹತ ಅಂತ ಹೇಳ್ತೀವಿ. ಅಹತ, ಅನಾಹತ. ಸೊ ಅವಾಗ ಅಲ್ಲಿ ಶಬ್ದ ಯಾವ್ದಿಲ್ಲ, ಬರೀ ಸೈಲೆನ್ಸ್ ಅಷ್ಟೇ.
ಅಲ್ಲಿ ಏನಾಗತ್ತೆ ಗೊತ್ತಾ, ಇನ್ನು ಅನಾಹುತ ಹೋಗುವಾಗ ನಾವು ಯಾವ ಕರ್ಮಗಳು ಮಾಡಲ್ಲ, ಅದು ಕೆಟ್ಟದ್ದು ಮಾಡಲ್ಲ, ಒಳ್ಳೇದು ಮಾಡಲ್ಲ, ಸುಮ್ನೆ ಕೂತ್ಕೊಳ್ಳೋದು ಅಷ್ಟೇ. ನೀವು ನೋಡಿರ್ಬೋದು, ಅಂದ್ರೆ ನಮ್ಮ ರಮಣ ಮಹರ್ಷಿ ಆಗ್ಬೋದು, ಮೆಹರ್ ಬಾಬಾ ಆಗ್ಬೋದು, ಇವರೆಲ್ಲ ಏನ್ ಮಾಡ್ತಾ ಇದ್ರು, ಸುಮ್ನೆ ಕೂತ್ಕೊಂತ ಇದ್ರಿ. ಯಾವ್ದಪ್ಪ ಯಾಕೆ ಮಾಡ್ಬೇಕು, ಆ ಕರ್ಮ ಈ ಕರ್ಮ ಮಾಡಿ ಅದೆಲ್ಲ ತಗಲಾಕೊಂಡು ಅದೆಲ್ಲ ಮತ್ತೆ ನಾವು ಸುದ್ದಿ ಮಾಡ್ಕೊಂತ ಕೂತ್ಕೋಬೇಕು ಅಲ್ವಾ. ಅವ್ರಿಗೆ ಆ ಸಮಯಕ್ಕೆ ಆ ಸ್ಥಿತಿಗೆ ಬಂದಿದ್ದಾರೆ ಅವ್ರು, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾವು ಜನ್ಮ ಜನ್ಮಕ್ಕೆ ನಮ್ಮ ಆರೋಹಣ ಆಗ್ತಾ ಇದೆ ಕುಂಡಲಿನಿ, ಅಂದ್ರೆ ಮಾನಸಿಕ ಸ್ಥಿತಿ ಹೆಚ್ಚಾಗ್ತಾ ಇದೆ. ಇದೇ ಕುಂಡಲಿ ಜಾಗ. ಇದಕ್ಕೂ ಬೇಕಾಗಿರುವಂಥದ್ದು ಯಾವುದು ಅಂತಂದ್ರೆ, ಇಲ್ಲಿ ಜ್ಞಾನ ಪಡೆಯೋದು, ಧ್ಯಾನ ಮಾಡೋದು, ಈ ಎರಡಿಂದ ಈ ಕುಂಡಲಿ ಜಾಗರಣ ಅನ್ನೋದು ಸಹಜ ಸ್ಥಿತಿಯಲ್ಲಿ ಆಗ್ತಾ ಇರ್ತದೆ, ಪ್ರತಿಯೊಬ್ಬರಿಗೂ ಆಗತ್ತೆ. ಆದ್ರೆ ಶಕ್ತಿ, ಸೊ ನಾವು ಪ್ರಾಣಮಯ ಕೋಶದಲ್ಲಿ ಧ್ಯಾನದಲ್ಲಿ ಇರುವಾಗ ಶಕ್ತಿ ಅನ್ನೋದು ಸಹಸ್ರಾರದಲ್ಲಿ ಎಂಟರ್ ಆಗಿ, ಮೂಲಾಧಾರ ಅಂತಂದ್ರೆ ಒಂದು ಚಕ್ರ ಅನ್ಕೊಂಡ್ರೆ, ಇಲ್ಲಾಂದ್ರೆ ಶಕ್ತಿ ಕೇಂದ್ರಗಳು ಅನ್ಕೊಂಡ್ರೆ, ಅಲ್ಲಿವರೆಗೂ ಪ್ರವಾಹ ಆಗೋದು ಖಂಡಿತ. ಅಲ್ಲಿ ಆ ರೀತಿಯಲ್ಲಿ ಆಗ್ತಾನೆ ಏನಾಗದಂದ್ರೆ, ನಮ್ಮ ಪ್ರಾಣಮಯ ಕೋಶದಲ್ಲಿ ನಾವು ಮಾಡಿರುವಂತ ಎಷ್ಟೋ ಕರ್ಮಗಳ ಫಲಿತವಾಗಿ ಅಲ್ಲಿ ಬ್ಲಾಕ್ಸ್ ಇರ್ತಾವಲ್ಲ, ಎಲ್ಲ ತೊಲಗಿಸುವಾಗ ಆಟೋಮೆಟಿಕ್ ಆಗಿ ನಮ್ಮ ಆರೋಗ್ಯ ಸುಧಾರವಾಗತ್ತೆ. ಒಳ್ಳೆ ಆರೋಗ್ಯ, ಸಂಪೂರ್ಣ ಆರೋಗ್ಯ ನಮ್ಗೆ ಸಿಗ್ತಾ ಇರ್ತದೆ. ಅದೆಲ್ಲ ಕರೆಕ್ಟ್, ಅದು ಒಪ್ಕೊಳ್ಳೇಬೇಕು, ಅದು ಕರೆಕ್ಟ್ ಖಂಡಿತ. ಬಟ್ ಇಲ್ಲಿ ಯಾವುದೇ ಕೂರ್ಸಿ ನಿಮ್ಮ ಕುಂಡಲ್ನಿ ನಾನು ರೈಸ್ ಮಾಡ್ತೀನಿ, ಕೆಳಗಿಂದ ಮೇಲೆ ಎತ್ಬಿಡ್ತೀನಿ, ಇವೆಲ್ಲ ಹೇಳಕ್ ಹೋಗ್ಬೇಡಿ, ಇವೆಲ್ಲ ಮಾಡಕ್ ಹೋಗ್ಬೇಡಿ. ಗೊತ್ತಾಯ್ತಾ? ಕುಂಡಲ್ನಿ ಆರೋಹಣ ಆಗ್ಲಿ, ಕುಂಡಲ್ನಿ ಆಕ್ಟಿವೇಶನ್ ಆಗ್ಲಿ, ಕುಂಡಲ್ನಿ ಜಾಗರಣ ಆಗ್ಲಿ, ನೀವು ಮಾತಾಡುವಾಗ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಬೆಳವಣಿಗೆ ಮಾಡ್ಕೊಂತ ಹೋಗೋದೇ ಕುಂಡಲ್ನಿ ಆರೋಹಣ, ಕುಂಡಲ್ನಿ ಜಾಗರಣ ಅಂತ ಒಂದು ಮಾತ್ರ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆಯ್ತಾ? ಯಾರೇ ಹೇಳಕ್ ಹೋದ್ರು ಅದು ಕೇಳೋದು ಬೇಕಾಗಿಲ್ಲ. ತುಂಬಾ ಜನ ಕುಂಡಲಿ ನಿಮ್ಮ ಜಾಗರಣ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡ್ತಾರೆ, ದುಡ್ಡು ಚಾರ್ಜ್ ಮಾಡೋಂಥ ಅವಕಾಶ ಇದೆ. ನಿಮ್ಗೆ ಒಂದು ಸೆಷನ್ ಅಟೆಂಡ್ ಆಗಿ ನಮ್ಮ ಹತ್ರ ಕುಂಡಲಿ ಜಾಗರಣ ಆಗ್ಬಿಡ್ತದೆ, ನಿಮ್ಗೆ ಇಷ್ಟು ಸಾವಿರ 10 ಸಾವಿರ ಹೇಳ್ಕೊಂತ ಹೋಗ್ತಾರೆ. ಏನ್ ಬೇಕಾಗಿದೆ ನನಗೆ ಅರ್ಥ ಇದೆ. ಈಗ ನಾವು ಇವತ್ತು ತಿಳ್ಕೊಂತ ಇದೀವಲ್ಲ, ಓಕೆ, ಈ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಅರ್ಥ ಆಗತ್ತೆ ಯಾವ ಸ್ಥಿತಿಯಲ್ಲಿ ನಮ್ಮ ಯಾವ ಮಾನಸಿಕ ಸ್ಥಿತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಇರ್ತೀವಿ, ಏನು ಲಕ್ಷಣಗಳು ಹೊಂದಿರ್ತೀವಿ, ಆ ಲಕ್ಷಣಗಳನ್ನು ಹೆಚ್ಚು ಮಾಡ್ಕೊಂತ, ಅಂದ್ರೆ ಆ ಲಕ್ಷಣಗಳನ್ನ ಬೆಳವಣಿಗೆ ಮಾಡ್ಕೊಂತ ಹೋದ್ರೆ ಆಟೋಮೆಟಿಕ್ ಆಗಿ ಕುಂಡಲಿ ಆರೋಹಣ ಆಗೇ ಆಗತ್ತೆ. ಪ್ರತಿಯೊಬ್ಬರಿಗೂ ಆಗತ್ತೆ. ಇವ್ರಿಗೆ ಆಗ್ತದೆ, ಅವ್ರಿಗೆ ಆಗಲ್ಲ ಅಂತ ಯಾವುದೇ ಸ್ಥಿತಿಯಲ್ಲಿ ಇಲ್ಲ. ನೆನ್ಪಿಟ್ಕೊಳ್ಳಿ. ಬೇಕಾಗಿರೋದು ಇದೆ ಅಷ್ಟೇ. ನಮ್ಮ ಇಡೀ ಜೀವನ ಈ ಪ್ರಯಾಣದಲ್ಲಿ ಬೇಕಾಗಿರೋದು ಇಷ್ಟು ಮಾತ್ರವೇ. ಆಯ್ತು, ಈಗ ಸೈಲೆನ್ಸ್ ಬಂದಿದ್ವಲ್ಲ, ಅಂದ್ರೆ ಅನಾಥ ಚಕ್ರ ಬಂದಿವಿ. ನಾವು ಸೈಲೆನ್ಸ್ ಆಗಿರ್ತೀವಿ ಅಷ್ಟೇ, ಏನ್ ಮಾತಾಡೋದಿಲ್ಲ, ಏನ್ ಮಾಡೋದಿಲ್ಲ, ಸುಮ್ನೆ ಕೂರೋದು ಅಷ್ಟೇ. ಆಯ್ತಾ? ಅಷ್ಟು ಮಾತ್ರ ಇರ್ತೀವಿ ಅಲ್ಲಿ. ಆ ಸೈಲೆನ್ಸ್ ಅನ್ನೇ ಎಲ್ಲರಿಗೂ ಹೇಳ್ತೀವಿ, ನೀವು ಸೈಲೆಂಟ್ ಆಗಿರಿ ಅಂತ ಹೇಳ್ತಾ ಇರ್ತೀವಿ ಅಷ್ಟೇ. ಏನ್ ಹೇಳೋದಿಲ್ಲ, ನೋ ಟೀಚಿಂಗ್, ನಥಿಂಗ್. ನಮ್ಗೆ ಕಣ್ಣು ಮುಂದೆ ಬಂದ್ರೆ ಸಾಕು, ಸೈಲೆಂಟ್ ಕೂರ್ರಿ, ಸುಮ್ನೆ ಯಾಕೆ ಮಾತಾಡ್ತೀವಿ, ಏನೋ ಈಗ ರಮಣ ಮಹರ್ಷಿ ಹೇಳ್ತಾ ಇದ್ರಲ್ಲ, ಸುಮ್ನೆ ಕೂತ್ಕೊಳ್ಳಿ, ನೀವ್ ಯಾರೋ ತಿಳ್ಕೊಳ್ಳಿ, ಸ್ವೀಯ ವಿಚಾರನ ಮಾಡ್ಕೊಳ್ಳಿ, ಸೆಲ್ಫ್ ಎಂಕ್ವೈರಿ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇದ್ರು ಅವ್ರು. ಇನ್ನು ಹೇಳ್ಬೇಕಂದ್ರೆ ಅವ್ರು ಧ್ಯಾನ ಹೀಗ್ ಮಾಡಿ ಹಾಗೆ ಮಾಡಿ ಅದನ್ನು ಹೇಳಿಲ್ಲ. ಹೇಳ್ಬೇಕಂದ್ರೆ ಜಾಸ್ತಿ ಧ್ಯಾನದ ಬಗ್ಗೆ, ಧ್ಯಾನದಲ್ಲಿ ಆಗುವಂತ ಎಲ್ಲಾ ಒಂಥರ ಕ್ರಿಯೆಗಳಾಗ್ಲಿ, ಧ್ಯಾನದಲ್ಲಿ ಆಗುವಂತ ವಿಶೇಷ ಫಲಿತಗಳು ಯಾವುದು ಅಷ್ಟು ಡೀಪ್ ಆಗಿ ಅವ್ರು ಟೀಚ್ ಮಾಡಕ್ ಹೋಗಿಲ್ಲ. ಆಯ್ತಾ? ಸೊ ಇಲ್ಲಿ ಅನಾಥ ಚಕ್ರ ಅಂದ್ರೆ ಅಲ್ಲಿ ಫಿಸಿಕಲ್ ಬಾಡಿಯಲ್ಲಿ, ಭೌತಿಕ ದೇಹದಲ್ಲಿ ಅಲ್ಲಿ ಥೈಮಸ್ ಗ್ಲ್ಯಾಂಡ್, ಅದು ನಮ್ಗೆಲ್ಲ ಗೊತ್ತಿದೆ ಅಲ್ವಾ. ಥೈಮಸ್ ಗ್ಲ್ಯಾಂಡ್ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಉಸಿರಾಟ ಸಿಸ್ಟಮ್, ಅಂದ್ರೆ ಶ್ವಾಸಕೋಶ ವ್ಯವಸ್ಥೆಗಳು ಮತ್ತೆ ಹೃದಯ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತದೆ. ಅದು ಭೌತಿಕ ದೇಹದಲ್ಲಿ. ಪ್ರಾಣಮಯ ಕೋಶದಲ್ಲಿ ಅಲ್ಲಿ ಶಕ್ತಿ ಬೇಕು. ಆ ಪ್ರಾಣಮಯ ಕೋಶದಲ್ಲಿನೂ ಆ ಶಕ್ತಿ ಪ್ರವಾಹ ಆಗ್ತಾ ಇರಬೇಕು. ಆ ಪರ್ಟಿಕ್ಯುಲರ್ ಶಕ್ತಿ ಕೇಂದ್ರ ಚೆನ್ನಾಗಿ ಆ ಪ್ರಾಣಮಯ ಕೋಶದಲ್ಲಿ ಆ ಶಕ್ತಿ ಇದ್ರೆ ನಮ್ಗೆ ಇರೋ ರೋಗಗಳು ಮತ್ತೆ ಬರುವಂತ ರೋಗಗಳು ಯಾವ್ದು ಬರೋದಿಲ್ಲ. ಅದನ್ನು ಕರೆಕ್ಟೇ. ಬಟ್ ನಿಮ್ಗೆ ಚಕ್ರಕ್ಕೆ ಅದಕ್ಕೆ ಏನ್ ಸಂಬಂಧ ಇಡ್ತೀರಾ? ಚಕ್ರ ಹೆಸರು ಹೇಳಿ,
ಆ ಚಕ್ರ ಇಲ್ಲಿ ಆಕ್ಟಿವೇಟ್ ಆದ್ರೆ ಹೀಗೆ ಹಾಗೆ ಅಂತ ನಾವು ಹೇಳ್ಕೊಂತ ಇರ್ತೀವಿ. ಅದೆಲ್ಲ ಅಂದ್ರೆ ಒಂಥರ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಷ್ಟೇ. ಈ ಚಕ್ರ ಅನ್ನೋದು ಏನ್ ಗೊತ್ತಾ, ಇದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಬಟ್ ಆದ್ರೆ ಇದು ಪರ್ಫೆಕ್ಟ್ ಆಗಿ ಸ್ಥಿತಿ ಅಂತ ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಸೊ ಇಲ್ಲಿಗೆ ಇಷ್ಟ ಆಯ್ತಾ. ಸೊ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಚಕ್ರ ವಿಶುದ್ಧ ಚಕ್ರಕ್ಕೆ ಹೋಗ್ತೀವಿ. ಇಲ್ಲಿ ವಿಶುದ್ಧ ಚಕ್ರದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಗಿರ್ತದೆ ಅಂದ್ರೆ ವಿಶೇಷ ಶುದ್ಧಿ ಅಂತ, ಅಂದ್ರೆ ವಿಶುದ್ಧಿ ಅಂದ್ರೆ ನಾವೇನಾಗ್ತೀವಿ ಅಂದ್ರೆ ಎಷ್ಟೋ ಕರ್ಮಗಳು ಮಾಡಿರ್ತೀವಲ್ಲ, ಅನಾಥ ಚಕ್ರ ಬಿಟ್ರೆ ಕೆಳಗಡೆ 3 ಚಕ್ರಗಳು ಪ್ರಾಪಂಚಿಕ ಚಕ್ರ. ಈ ಪ್ರಾಪಂಚಿಕ ಚಕ್ರಗಳಿರುವಾಗ ಅಲ್ಲಿ ಅನೇಕ ಕರ್ಮಗಳು ಮಾಡ್ತೀವಿ, ಮಾಡ್ತಾನೆ ಇರ್ತೀವಿ, ಬಿಡೋದಿಲ್ಲ ಅಲ್ವಾ. ಸೊ ಅಲ್ಲಿ ಮಾಡುವಂತ ಎಲ್ಲಾ ಕರ್ಮಗಳನ್ನು ನಾವೇನ್ ಮಾಡ್ಕೋಬೇಕು, ಶುದ್ಧಿ ಮಾಡ್ಕೋಬೇಕು. ಯಾವ ರೀತಿಯಲ್ಲಿ ಶುದ್ಧಿ ಮಾಡ್ಕೋಬೇಕು ಅಂತಂದ್ರೆ ಪ್ರಾಪಂಚಿಕ ಸೇವೆ. ನೋಡಿ, ಪ್ರಾಪಂಚಿಕ ಸೇವೆ ಮಾಡ್ತಾನೆ ಮಾಡಿ 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 ತುಂಬಾ ಜನ ಅಬ್ಸರ್ವ್ ಮಾಡ್ಬೋದು. ಈ NGOs ಅಲ್ಲಿ ಕೆಲಸ ಮಾಡ್ತಾರೆ, ಅವ್ರು ನೀವು ಬೇಡ ಅಂದ್ರೂ ಕೆಲಸ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಈಗ ಮದರ್ ತೆರೇಸಾ ಇಂತ ಅನೇಕ ಜನರು ಹೇಳ್ಬೇಕಂದ್ರೆ ಮಹಾತ್ಮ ಗಾಂಧಿ ದೇಶಕ್ಕೋಸ್ಕರ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು, ಅದಕ್ಕೂ ಸಹಾಯ ಮಾಡಿದರು. ಅಂದ್ರೆ ಅವ್ರಿಗೆ ಇರುವಂತ ಪಬ್ಲಿಕ್ ಸರ್ವಿಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪಬ್ಲಿಕ್ ಸರ್ವಿಸ್. ಈ ವಿಶೇಷವಾಗಿ ಸೇವೆಗಳು ಸಲ್ಲಿಸಿ ನಾವು ಮಾಡಿರುವಂತ ಕರ್ಮಗಳನ್ನು ಜೀರೋ ಮಾಡ್ಕೊಳ್ಳೋಕೆ ಪ್ರಯತ್ನ ನಡೆಯೋದೇ ಆ ಚಕ್ರದ ಸ್ಥಿತಿಯಲ್ಲಿರುವಂತ ಪ್ರತಿ ವ್ಯಕ್ತಿ ಅದೇ ರೀತಿಯಲ್ಲಿ ಮಾಡ್ತಾರೆ. ನೋಡಿ, ಅವ್ರಿಗೆ ಗೊತ್ತಿರ್ತದೆ ಬೈಬಿಲ್ ಅಂದ್ರೆ ಏನು, ನಮ್ಮ ಭಗವದ್ಗೀತಾ ಅಂದ್ರೆ ಏನು, ರಾಮಾಯಣ ಅಂದ್ರೆ ಏನು, ಎಲ್ಲ ನಾಲೆಡ್ಜ್ ಇರ್ತದೆ. ಧ್ಯಾನ ಇಲ್ಲ, ಧ್ಯಾನದ ಬಗ್ಗೆ ಗೊತ್ತಿಲ್ಲ, ಧ್ಯಾನದ ಬಗ್ಗೆ ಅವ್ರಿಗೆ ಪರಿಚಯ ಇಲ್ಲ. ಎಲ್ಲಾ ಗ್ರಂಥಗಳದ್ದು ಎಲ್ಲ ನಾಲೆಡ್ಜ್ ಇರ್ತದೆ. ಬಟ್ ಏನಂತಂದ್ರೆ ಅವರು ಮನಸ್ಸು ಮುಖ್ಯ ಅವ್ರಿಗೆ. ನೀವು ಅಬ್ಸರ್ವ್ ಮಾಡ್ಬೋದು, ಎಷ್ಟೋ ಜನ ಈ ರೀತಿಯಲ್ಲಿ ನಾವು ಹೇಳ್ತಾ ಇರೋಂಥ ಎಲ್ಲಾ ಸ್ಥಿತಿ, ಮಾನಸಿಕ ಸ್ಥಿತಿ ಸಂಬಂಧಿತ ವ್ಯಕ್ತಿಗಳು ನಿಮ್ಗೆ ಸೊಸೈಟಿಯಲ್ಲಿ ನಿಮ್ಗೆ ಕಂಡಿಡ್ತಾ ಇರ್ತೀರಿ, ಅಂದ್ರೆ ಕಾಣಿಸ್ತಾ ಇರ್ತಾರೆ. ಎಲ್ಲ ಕಡೆ ನೀವು ಫೇಸ್ ಮಾಡ್ತಾ ಇರ್ತೀರ. ಆ ರೀತಿಯಲ್ಲಿ ನೋಡಿದ್ರೆ ಇಲ್ಲಿ ವಿಶುದ್ಧ ಚಕ್ರದಲ್ಲಿ ವಿಶೇಷವಾಗಿ ಶುದ್ಧಿ ಮಾಡ್ಕೊಳಕ್ಕೆ ನಾವು ರೆಡಿ ಆಗ್ತೀವಿ. ಎಲ್ಲ ಕರ್ಮಗಳನ್ನು ತೊಲಗಿಸ್ಕೊಂತೀವಿ. ಆಧ್ಯಾತ್ಮಿಕ ಸೇವೆ ಅಲ್ಲ, ಅದು ಪ್ರಾಪಂಚಿಕ ಸೇವದಿಂದನೇ, ಆಯ್ತಾ. ಸೊ ಅವಾಗ ವಿಶುದ್ಧಿ ಆಗ್ಬಿಡ್ತೀವಿ, ಎಲ್ಲಾ ಕರ್ಮಗಳು ವಿಮುಕ್ತಿ ಆಗ್ತೀವಿ, ಕರ್ಮಗಳು ಆದಷ್ಟು ಕಡಿಮೆ ಮಾಡ್ಕೋತೀವಿ. ಆ ಕರ್ಮಗಳನ್ನು ತೊಲಗಿಸ್ಕೊಳ್ಳೋ ಪ್ರಯತ್ನ ನಮ್ಗೆ ನಡೀತದೆ. ಅದು ಸ್ವಲ್ಪ ಜೀವನ ಅಂದ್ರೆ ಅದು ಎಷ್ಟೋ ಜೀವನಗಳು ಆದ್ಮೇಲೆ, ಎಷ್ಟೋ ಲೈಫ್ಸ್ ಅಂದ್ರೆ ಸುಮಾರು ಜನ್ಮಗಳು ತಗೊಂಡಿದ ಮೇಲೆ ಆ ಸ್ಥಿತಿಗೆ ಬಂದಿದ ಮೇಲೆ ಅಲ್ಲಿ ಪ್ರತ್ಯೇಕವಾಗಿ ಅಂತ ಜನ್ಮಗಳು ಮತ್ತೆ ಪಡಿತಾ ಹೋಗ್ತೀವಿ, 50, 100 ಎಷ್ಟು ಅಲ್ವಾ. ಸೊ ಆ ರೀತಿಯಲ್ಲಿ ಮಾಡ್ಕೊಂಡವಾಗ ಶುದ್ಧಿ ಆಗಿದ ಮೇಲೆ ನಮ್ಮ ಕುಂಡಲಿನಿ ಆರೋಹಣ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಆಜ್ಞಾ ಚಕ್ರಕ್ಕೆ ಹೋಗುತ್ತೆ. ಅಲ್ಲಿ ಒಂದು ಆಜ್ಞಾ, ಆಯ್ತಾ, ಒಂದು ಆಜ್ಞಾ ಅಂತಂದ್ರೆ ಒಂದು ಕಮಾಂಡ್. ಅಲ್ಲಿ ಕಮಾಂಡ್ ಏನಂತಂದ್ರೆ ನೋಡಿ, ಸೊ ನಾವು ಒಳಗಡೆ ಏನ್ ಅನ್ಕೊಂತೀವೋ ಆಚೆ ಕಡೆ ಅದೇ ಆಗ್ತಾ ಇರ್ತದೆ ಅಂತ ಕಮಾಂಡ್ ಸಿಗ್ತದೆ ನಮಗೆ. ಈ ಸ್ಥಿತಿಯಲ್ಲಿ ಇರುವಂತ ವ್ಯಕ್ತಿಗಳಿಗೆ ಅಂತ ಕಮಾಂಡ್ ಅವರ ಜೀವನ ಮೇಲೆ ಇರ್ತದೆ. ಇದೇನಾಗ್ತದೆ ಇಲ್ಲಿ ಬಂದಿರುವಂತ ವ್ಯಕ್ತಿಗಳಿಗೆ, ಅಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಅಲ್ಲಿ ಏನಾಗತ್ತೆ ಅಂತಂದ್ರೆ ಆಜ್ಞಾ ಚಕ್ರ ಅಂದ್ರೆ ಆ ಚಕ್ರದ ಸ್ಥಿತಿಯಲ್ಲಿ ಇರುವಂತ ವ್ಯಕ್ತಿಗಳು ಅಲ್ಲಿರೋದೇ ಒಂದೇ, ಏನು ಅಂತಂದ್ರೆ ಸೇವೆ ಸಲ್ಲಿಸಿದರೆ ಕರ್ಮಗಳು ವಿಮುಕ್ತಿ ಆಗಿದೆ. ಇನ್ನು ನಾವು ಎಂಟರ್ ಆಗುವ ಸ್ಥಿತಿ ಏನಪ್ಪಾ ಅಂತಂದ್ರೆ ಅದೇ ಧ್ಯಾನದ ಸ್ಥಿತಿ, ಆತ್ಮಜ್ಞಾನ ಪಡೆಯುವುದು. ಧ್ಯಾನ ಆತ್ಮಜ್ಞಾನ ಪಡೆಯೋದು, ಧ್ಯಾನವನ್ನು ಅಭ್ಯಾಸ ಮಾಡೋದು, ಜ್ಞಾನವನ್ನು ಸमुपार्जನೆ ಮಾಡ್ಕೊಳ್ಳೋದು, ಜ್ಞಾನವನ್ನು ಹೆಚ್ಚೆಚ್ಚು ಸೇಕರಣೆ ಮಾಡ್ಕೊಂತ ಸ್ಥಿತಿ ಆಜ್ಞಾ ಚಕ್ರದಲ್ಲಿ ಆಗತ್ತೆ. ವಿಶೇಷವಾಗಿ ನಾವು ಯಾರು, ನಾನು ಏನ್ ಪದಾರ್ಥ ಅಂತ ತಿಳ್ಕೊಂಡ ಪ್ರಯತ್ನ ಅತ್ಯುನ್ನತವಾಗಿ ಆಗತ್ತೆ, ಆಯ್ತಾ. ಅದು ಬೇಕೇ ಬೇಕಲ್ಲ, ನಾನು ಯಾರು, ಏನು, ಎಲ್ಲಿಂದ ಬಂದಿದ್ದೀನಿ, ನಾನು ಶರೀರನ ಅಂದ್ರೆ ನಿಜವಾದ ಅಂದ್ರೆ ಜ್ಞಾನ ಅಂತ ಹೇಳುವಾಗ ಬುದ್ಧಿ ಬೇರೆ, ಜ್ಞಾನ ಬೇರೆ. ಬುದ್ಧಿ ಅಂದ್ರೆ ಪ್ರಾಪಂಚಿಕ ಆಯ್ತು, ಜ್ಞಾನ ಅಂದ್ರೆ ಸೊ ಆಧ್ಯಾತ್ಮಿಕ ಬುದ್ಧಿ ಅಂತ ಇರ್ಬೋದು. ಸೊ ಈ ಜ್ಞಾನ ಅಂತ ಅನ್ನೋದು ನಾನು ಶರೀರ ಅಲ್ಲ, ನಾನು ಆತ್ಮ ಪದಾರ್ಥ, ನಾನು ಮನಸ್ಸಲ್ಲ, ನಾನು ಆತ್ಮ ಪದಾರ್ಥ ಅಂತ ಈ ನಿಜವಾದ ಜ್ಞಾನ ಇದೆಯಲ್ಲ, ಆ ನಿಜವಾದ ನಮ್ಮ ಸ್ಥಿತಿ ನಮ್ಗೆ ಅರ್ಥ ಆಗುವಂತ ಆ ಸ್ಥಿತಿಯನ್ನೇ ನಾವು ಜ್ಞಾನ ಅಂತ ಕರೆಯೋದು, ಆಯ್ತಾ.
ಸೊ ಈ ಜ್ಞಾನ ಪಡೆಯೋದು, ಧ್ಯಾನ ಮಾಡೋದು ಎರಡೂ ಶುರು ಆಗೋದೆ ಈ ಆಜ್ಞಾ ಚಕ್ರಕ್ಕೂ ನಾವು ಸೇರ್ಕೊಂಡಿದ ಮೇಲೆ. ಅದೇ ಆಜ್ಞಾ ಚಕ್ರದ ಸ್ಥಿತಿ, ಲಕ್ಷಣಗಳೇ ಹಾಗೆ ಇರ್ತವೆ ನೋಡಿ, ಆಯ್ತಾ. ಅಷ್ಟುವರೆಗೂ ನೋಡಿ, ಈಗ ಭಗವದ್ಗೀತೆಯಲ್ಲಿ ಹೇಳಿರ್ತಾರೆ ಆತ್ಮಕ್ಕೂ ಸಾವಿಲ್ಲ ಅಲ್ವಾ, ಆತ್ಮಕ್ಕೆ ಯಾವುದೇ ಸ್ಥಿತಿಯಲ್ಲಿ ಅದನ್ನು ತಡೆಯಕ್ಕಾಗಲ್ಲ, ಒಂಥರ ಸೊ ನೀವು ಅದು ಬೆಂಕಿ ಹಚ್ಚಕ್ಕಾಗಲ್ಲ, ಏನೂ ಆಗಲ್ಲ, ಏನು ಮಾಡಕ್ ಸಾಧ್ಯವಿಲ್ಲ ಅಲ್ವಾ ಅಂತ ಅದೆಲ್ಲ ತಿಳ್ಕೊಂಡಿರ್ತಾರೆ. ಎಲ್ಲಿ ಮಣಿಪೂರ ಚಕ್ರದಲ್ಲಿರುವಾಗಲೇ ತಿಳ್ಕೊಂಡಿರ್ತೀವಿ ನಾವು. ಬಟ್ ಆದ್ರೆ ಅದರ ಅಭ್ಯಾಸ, ಅದರ ಅನುಭವ ನಮಗಿಲ್ಲ. ಅದನ್ನ ಏನಂತ ಹೇಳ್ತೀವಿ ಅಂದ್ರೆ ಆತ್ಮಜ್ಞಾನ ಗೊತ್ತಿಲ್ಲ, ಆ ಆತ್ಮದ ಅನುಭವಗಳು ನಮ್ಗಿಲ್ಲ. ನಾವು ಯಾವ ಸಮಯದಲ್ಲಿ ಕಣ್ಣು ಮುಚ್ಚಿಲ್ಲ, ಶ್ವಾಸ ಗಮನಿಸಿಲ್ಲ, ಇಷ್ಟುವರೆಗೂ. ಈಗ ಶುರು ಮಾಡ್ತೀವಿ ಕಣ್ಣುಗಲ್ಲು ಮುಚ್ಚಿ, ಅಂದ್ರೆ ಎಸ್ಪೆಷಲಿ ಆಜ್ಞಾಚಕ್ರ ಬರುವಾಗ ನಮಗೂ ಅದು ಅರ್ಥ ಆಗತ್ತೆ ಫಸ್ಟ್ ಆಫ್ ಆಲ್. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ಈ ಆಧ್ಯಾತ್ಮಿಕ ದಾರಿಯಲ್ಲಿರುವಂತವ್ರು ಜಾಸ್ತಿ ಸಿಗಲ್ಲ ನಿಮ್ಗೆ. ಈ ಗುಂಪು ನಾವು ಅನ್ಕೋಬಹುದು, ಏನ್ ನಮ್ ಗುಂಪು ಇಷ್ಟೇ ಇದೆ, ಇನ್ನು ಹೆಚ್ಚೆಚ್ಚು ಆಗ್ಬೋದಲ್ಲ ಅಂತಂದ್ರೆ ಹೆಚ್ಚೆಚ್ಚು ಆಗೋದಿಲ್ಲ. ಹೆಚ್ಚು ಯಾಕಾಗತ್ತೆ, ಹೇಗಾಗತ್ತೆ ಇಲ್ಲಿ ನೋಡೋಣ. ಎಲ್ಲರಿಗೂ ಅರ್ಥ ಆಗ್ಬೇಕಲ್ಲ, ಆ ಸ್ಥಿತಿಯಲ್ಲಿ ಅವ್ರು ಇಲ್ಲ, ಏನು ಮಾಡ್ತೀರ? ನಿಮ್ ಮನೆಯಲ್ಲೇ 4 ಜನ ಇದ್ರೆ ಒಬ್ರು ಧ್ಯಾನ ಮಾಡ್ತೀರಿ, 3 ಜನ ಧ್ಯಾನ ಮಾಡಕ್ ಆಗಲ್ಲ. ಅವ್ರು ಬರೋದೇ ಇಲ್ಲ, ಯಾವುದೋ ಒಂದು ರೀಸನ್ ಇಂದ ಅವ್ರು ತಪ್ಸ್ಕೊಂತಾ ಇರ್ತಾರೆ ಅಷ್ಟೇ. ಇದು ನಮ್ಮ ಕುಟುಂಬದಲ್ಲೇ ನಾವು ಆ ಪ್ರಸ್ತಾವನೆ ಇರುವಾಗ, ಆ ಸ್ಥಿತಿ ಇರುವಾಗ ನೀವು ಹೇಗೆ ಅನ್ಕೋತೀರಾ ಇಡೀ ಸಮಾಜವನ್ನೇ ಧ್ಯಾನಮಯ ಆಗ್ಬೇಕು, ಎಲ್ಲ ಧ್ಯಾನದಲ್ಲಿ ಬರ್ಲೇಬೇಕು ಅಂತ ಇಲ್ಲ. ಆದ್ರೆ ನಮ್ಮ ಪ್ರಚಾರದಲ್ಲಿ ಏನಾಗ್ತದೆ ಗೊತ್ತಾ, ಅಲ್ಲಲ್ಲಿ ರತ್ನಗಳಿರ್ತವೆ. ಆ ಊರಲ್ಲಿ ಈ ಊರಲ್ಲಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇರ್ತಾರೆ ಈ ಜ್ಞಾನಕ್ಕೋಸ್ಕರ, ಈ ಸ್ಥಿತಿಗೋಸ್ಕರ. ಅವ್ರನ್ನು ಟಚ್ ಮಾಡ್ಬೋದು. ನಮ್ಗೇನು ಅಂತವ್ರು ಒಂದು ಊರಿಗೊಬ್ರು ಸಿಕ್ಕಿದ್ರೆ ಸಾಕಲ್ವಾ, ನಮ್ಮ ಜೀವನ ಸಾರ್ಥಕ ಆಯ್ತಾ. ಸೊ ನಾವು ಬಂದಿರುವಂತ ಪರ್ಪಸ್ ಫುಲ್ಫಿಲ್ ಆಗತ್ತೆ, ಈ ಭೂಮಿಗೆ ಬಂದಿರುವಂತ ಜೀವನ ಯಾತ್ರ ಫುಲ್ಫಿಲ್ ಆಗತ್ತೆ ಖಂಡಿತ. ಸೊ ಅದಕ್ಕೆ ಈ ಧ್ಯಾನ ಪ್ರಚಾರ ಯಾಕೆ ಮಾಡ್ತೀವಿ ಅಂದ್ರೆ ಆ ರತ್ನಗಳಕ್ಕೋಸ್ಕರ ಮಾಡೋದು. ಯಾವುದೋ ಒಂದು ಊರಲ್ಲಿ, ಯಾವುದೋ ಹಳ್ಳಿಯಲ್ಲಿ ಎಲ್ಲೋ ಒಂದು ವಾಸ ಮಾಡ್ತಾರಂತ 1-2 ವ್ಯಕ್ತಿ, 5-6 ಜನ, 2-3 ಜನ ಇರ್ತಾರೆ, ಖಂಡಿತ ಇರ್ತಾರೆ. ಯಾಕಂದ್ರೆ ಈ ಆತ್ಮಗಳು ಜೀವನ ಪ್ರಯಾಣದಲ್ಲಿ ಎಲ್ಲೆಲ್ಲಿ ಇರ್ತಾರೋ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಯಾವುದೇ ಕಾರ್ನರ್ಗೂ, ಯಾವುದೇ ವಿಲೇಜ್ ಅಲ್ಲಿ ಇರ್ಬೋದು, ಸಾಧ್ಯವಿದೆ. ಇಲ್ಲೇ ಇರ್ತಾರೆ, ಈ ಭಾಗದಲ್ಲಿ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಪ್ರಚಾರ ಮಾಡ್ತಾ ಹೋಗಿ ಅಂತ ಪದಸರ. ಈ ಪ್ರಚಾರ ಮಾಡ್ತಾ ಹೋದ್ರೆ ನಿಮ್ಗೆ ಸಿಗ್ತಾರೆ ಅಲ್ಲಲ್ಲಿ. ಜೋಡಿಸ್ಕೊಳ್ಳಿ, ನಿಮ್ಮ ಗುಂಪಿಗೆ ಸೇರಿಸ್ಕೊಳ್ಳಿ, ಜೀವನ ಮುಂದಕ್ಕೆ ಸಾಗಿಸಿ. ಅವರ ಆಧ್ಯಾತ್ಮಿಕ ಬೆಳವಣಿಗೆ ನೀವು ಸಹಾಯ ಆಗ್ತೀರಾ. ಅದನ್ನೇ ನೆಕ್ಸ್ಟ್ ಚಕ್ರವಾಗಿ ಹೇಳ್ತಾರೆ. ಅದೇನಂತಂದ್ರೆ ಸೇವಾ ಸ್ಥಿತಿ ಅಂತ ಹೇಳ್ತಾರೆ. ಲಾಸ್ಟ್ ಸಹಸ್ರಾರ ಅಂತ ನಾವ್ ಹೇಳುವಾಗ ಏನಿಲ್ಲ. ಸಹಸ್ರಾರ ಅಂದ್ರೆ ನಮ್ಗೆ ಗೊತ್ತಿರೋದು ಇನ್ನೊಬ್ಬರಿಗೆ ಹಂಚೋದು. ಓಕೆ, ಇನ್ನೊಬ್ಬನು ಧ್ಯಾನ ಮಾಡಿಸೋದಾಗ್ಲಿ, ಇನ್ನೊಬ್ಬನು ಧ್ಯಾನ ಮಾಡಿಸೋದು, ನಮ್ ಬಂದಿರುವಂತ ಅನುಭವ ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ. ಅವ್ರನ್ನು ಧ್ಯಾನ ಮಾಡಕ್ಕೆ ಪ್ರೇರಣೆ ಮಾಡ್ತೀವಿ. ಅವ್ರಿಗೆ ಬೇಕಾಗಿರುವಂತ ಎಜುಕೇಶನ್ ಕೊಡೋದಾಗ್ಲಿ, ಅವ್ರಿಗೇನೆ ಸ್ವಲ್ಪ ಹೆಲ್ಪ್ ಮಾಡೋದಾಗ್ಲಿ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದು ಎಸ್ಪೆಷಲಿ ನಾವ್ ಈಗ ಎಲ್ಲಂತ ಎಲ್ಲಾ ಸ್ಥಿತಿಗಳಲ್ಲಿ ಒಂದು ಪಿರಮಿಡ್ ಮಾಸ್ಟರ್ ಇರ್ಲೇ ಇರ್ತಾರೆ ಅಲ್ವಾ. ನಿಮ್ಗೆ ದೇಹ ಇದೆ, ಕುಟುಂಬ ಇದೆ ಅಲ್ವಾ, ಏನೋ ಒಂದು ವೃತ್ತಿ ಕಲಿತಾ ಇರ್ತೀರಾ, ಏನೋ ಒಂದು ವಿದ್ಯೆ ಕಲ್ಸ್ಕೊಂಡಿರ್ತೀರಾ, ಒಂದು ವೃತ್ತಿ ಮಾಡ್ತಾ ಇರ್ತೀರಾ, ಮಣಿಪುರದಲ್ಲಿ ಇರ್ಲೇಬೇಕಲ್ಲ, ಇರ್ತೀರಲ್ಲ. ಸೈಲೆನ್ಸ್ ಅಂತಂದ್ರೆ ಕರ್ಮಗಳಂತೂ ನಿಲ್ಸಿರ್ತೀರಾ, ಅಂದ್ರೆ ಅನವಶ್ಯಕ ಕರ್ಮಗಳು ಮಾಡೋದಂತ ನಿಲ್ಸೇ ಇರ್ತೀರಾ. ವಿಶುದ್ಧ ಚಕ್ರ ಯಾವುದೋ ಒಂದು ಯಾರು ಎಲ್ಲಿ ಸಾಧ್ಯವಾಗತ್ತೆ, ಏನೋ ಸಹಾಯ ಮಾಡೋಣಪ್ಪ ಒಳ್ಳೇದಾಗತ್ತೆ ಅಂತ ಸಹಾಯ ಮಾಡ್ತಾನೆ ಇರ್ತೀರಾ. ಆಜ್ಞಾ ಚಕ್ರದ ಬರುವಾಗ ಧ್ಯಾನ ಮಾಡ್ತಾ ಇರ್ತೀರಾ, ಜ್ಞಾನ ಶೇಖರಣೆ ಮಾಡ್ತಾನೆ ಇರ್ತೀರಾ ಅಲ್ವಾ. ಆಮೇಲೆ ಸಹಸ್ರ ಸ್ಥಿತಿಗೆ ಸಂಬಂಧಿತ ಪ್ರತಿನಿತ್ಯ ನೀವು ಮಾಡ್ತಾ ಇರೋದು ಅದೇ. ಪ್ರತಿಯೊಂದು ಪಿರಮಿಡ್ ಮಾಸ್ಟರ್ ಅದಕ್ಕೆ ಎಲ್ಲ ಪ್ಲಸ್ 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 ಮೂಲಾಧಾರದಿಂದ ಪ್ಲಸ್ 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 ಸಹಸ್ರಾರ ಸ್ಥಿತಿ. ಇದು ಒಂದು ಪಿರಮಿಡ್ ಮಾಸ್ಟರ್ ಅವರ ಜೀವನ ಪ್ರಯಾಣ ಆಗಿರ್ತದೆ ಆಯ್ತಾ. ಸೊ ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಈ ಭೂಮಿ ಅಂತ ತಗೊಂಡ್ರೆ, ಭೂಮಿಗೆ ನಾವು ಬರೋದೇ ಒಂದು. ನಾವು ಕಲ್ಸ್ಕೋಬೇಕಾಗೋ ಅಂದ್ರೆ ನಾವು ಏನೇನು ಕಲ್ಸ್ಕೋಬೇಕೋ ಎಲ್ಲ ಅತ್ಯುನ್ನತ ಲೋಕದಲ್ಲಿ
ಆತ್ಮ ಲೋಕಗಳು ಅಂತ ಹೇಳ್ತೀವಿ, ಸ್ಪಿರಿಟ್ ವರ್ಲ್ಡ್ಸ್ ಅಂತ ಅಲ್ಲ. ಅಲ್ಲಿ ಪ್ರತಿಯೊಂದು ಕಲ್ಸ್ಕೊಂಡಿರ್ತೀವಿ. ಕಲ್ಸ್ಕೊಂಡೋಗ್ ಸಾಧ್ಯವಿಲ್ಲ. ಎಲ್ಲಿ ನೋಡೋಣ, ಜಾನಕಮ್ಮ ಹೋಗಿದೆ, ಅಲ್ಲಿ ಇರ್ತದೆ, ನಿಮ್ಗೆ ಏನ್ ಬೇಕು ಕಲ್ಸ್ಕೊಡ್ತದೆ, ಹೋಗಿ ಅಲ್ವಾ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಹೋಗಿದ್ರು, ಅಲ್ಲಿರ್ತಾರೆ, ನಿಮ್ಗೆ ಏನ್ ಬೇಕೋ ಟೀಚ್ ಮಾಡ್ತಾರೆ ಅವ್ರು, ಅಲ್ವಾ. ಅವ್ರಿಗೆ ಅಷ್ಟು ಕೆಪಾಸಿಟಿ ಇದೆ. ನೀವು ಎಲ್ಲ ಅಲ್ಲಿ ಕಲ್ಸ್ಕೊಳ್ಳೋ ಸಾಧ್ಯವೇ, ಕಲ್ಸ್ಕೊಂಡಿರ್ತೀರಿ. ಆದ್ರೆ ನಾನು ಕಲ್ಸ್ಕೊಂಡಿದ್ದೀನ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಟೆಸ್ಟ್ ಮಾಡ್ಕೊಡಕ್ಕೆ ಬರೋದು. ಭೂಮಿ ಅದಕ್ಕೆ ಒಂದು ಶಾಲಾ, ಆಯ್ತಾ. ಇದೊಂದು ಸ್ಕೂಲ್. ನಮ್ಗೆ ಸ್ಕೂಲ್ಗೆ ಯಾಕೆ ಹೋಗ್ತೀವಿ ಇಲ್ಲಿ? ಕಲ್ಸ್ಕೊಂಡಕ್ಕೆ ಮತ್ತೆ ನಮ್ಮನ್ನ ನಾವು ಟೆಸ್ಟ್ ಮಾಡ್ಕೊಡಕ್ಕೆ, ಈ ಎರಡಕ್ಕೆ ಹೋಗ್ತೀವಿ ಅಲ್ವಾ. ಅದಕ್ಕೆ ಭೂಮಿಗೆ ಬಂದಿರೋದು. ಇಲ್ಲಾಂದ್ರೆ ನಮ್ಗೇನ್ ಕೆಲಸ ಇದೆ ಇಲ್ಲಿ ಬಂದಿರೋದು? ಯಾಕಂದ್ರೆ ನಾನು ಅಲ್ಲಿ ಏನೇನೋ ಕಲ್ಸ್ಕೊಂಡಿರ್ತೇನೆ, ನಾನು ಇಲ್ಲಿ ಬರ್ತೀನಿ, ಆಯ್ತು ನಾನು ಹೋಗ್ತೀನಿ, ಇಲ್ಲಿ ಕಲ್ಸ್ಕೊಂಡಿದ್ದೆಲ್ಲ ಅಲ್ಲಿ ಹೋಗಿ ನಾನು ನೆನಪು ಮಾಡ್ಕೊಂಡು ನಾನು ಟೆಸ್ಟ್ ಮಾಡ್ಕೊಂಡು ಅಲ್ಲಿ ಪಾಸ್ ಆಗಿ ಬರ್ತೀನಿ ಅಂತ ಬರೋದು. ಬಟ್ ಇಲ್ಲಿ ಬಂದ ಮೇಲೆ ಎಲ್ಲ ಮರೆಯೋದು, ಇನ್ನೊಂದು ಟ್ರ್ಯಾಕ್ ಅಲ್ಲಿ ಹೋಗ್ಬಿಡೋದು. ಮತ್ತೆ ಕೊನೆ ಅಂದ್ರೆ ಈ ತರ ಯಾವ್ದನ ಒಂದು ಸಮೂಹ ಸಿಕ್ಕಿದ್ರೆ, ಓಹೋ ಇದು ನಮ್ಮ ಪರ್ಪಸ್ ಆಫ್ ಲೈಫ್ ಅಲ್ವಾ, ನಾನು ಬಂದಿರೋದು ಇದಕ್ಕೆ ಅಂತ ನೆನಪು ಮಾಡ್ಕೊಂಡು ಮತ್ತೆ ರೈಟ್ ಟ್ರ್ಯಾಕ್ ಬರುವಂಥದ್ದು ಇಂಥ ವೇದಿಕೆಯಲ್ಲಿ ಜಾಯ್ನ್ ಆದ್ರೆ. ಇಲ್ಲಾಂದ್ರೆ ಅದು ಟ್ರ್ಯಾಕ್ ತಪ್ಪೋಯ್ತು, ಲೈಫೇ ಮಿಸ್ ಆಯ್ತು, ಎಲ್ಲಿಗೆ ಹೋದ್ರೆ ಗೊತ್ತಿಲ್ಲ, ಡೈರೆಕ್ಷನ್ ಲೆಸ್, ಪರ್ಪಸ್ ಲೆಸ್. ಅಂದ್ರೆ ಗೊತ್ತೇ ಇಲ್ಲ, ಟ್ರ್ಯಾಕೇ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಎಷ್ಟು ಜೀವನಗಳು ಕಲ್ಸ್ಕೊತೀವಿ ಗೊತ್ತಾ. ಸಾವಾಸ ದೋಷ ಅಂತ ಹೇಳ್ತೀವಲ್ಲ, ನಿಮ್ಗೆ ಈ ಸಾವಾಸ ಸಿಕ್ಕಿಲ್ಲ ಅಂದ್ರೆ, ಮಾತಾ ಫೌಂಡೇಶನ್ ಆಗ್ಲಿ ಇನ್ನೊಂದು ವೇದಿಕೆ ಆಗ್ಲಿ ಸಿಕ್ಕಿಲ್ಲ ಅಂದ್ರೆ ಏನಾಗ್ತದೆ ಪರಿಸ್ಥಿತಿ ನೋಡ. ಒಂದು ಕಡೆ ವ್ಯಾಧಿಗಳು, ಇನ್ನೊಂದು ಕಡೆ ಕುಟುಂಬ ತೊಂದರೆಗಳು, ಇನ್ನೊಂದು ಆರ್ಥಿಕ ಕಷ್ಟಗಳು, ಸಾಮಾಜಿಕ ಇಬ್ಬಂದಿಗಳು ಅಲ್ವಾ. ಇಷ್ಟೆಲ್ಲ ಮಧ್ಯದಲ್ಲಿ ಏನಾಗ್ತದೆ, ನಮ್ಮ ಲೈಫ್ ತಪ್ಪೋಗುತ್ತೆ. ಅಂದ್ರೆ ಒಂಥರ ಟ್ರ್ಯಾಕ್ ತಪ್ಪೋಗುತ್ತೆ. ಹಾಸ್ಪಿಟ್ಲ್ ಪಾಲಾಗೋದು, ಹಾಸ್ಪಿಟ್ಲ್ ಹೋಗೋದು, ತೋರ್ಸ್ಕೊಂತಾನೆ ಇರೋದು, ಯಾವ ವ್ಯಾಧಿ ಕಡಿಮೆ ಆಗಲ್ಲ. ಯಾಕೆ ಕಡಿಮೆ ಆಗತ್ತೆ? ವ್ಯಾಧಿಗಳು ಬರೋದೇ ಮನೋಮಯ ಕೋಶದಿಂದ ಅಂತ ಗೊತ್ತಲ್ಲ. ಹೆಚ್ಚಿನ ವ್ಯಾಧಿಗಳು 90% ವ್ಯಾಧಿಗಳು ಮನೋಮಯ ಕೋಶದಿಂದ ಉತ್ಪನ್ನ ಆಗ್ತಾ ಇರ್ತದೆ. ಅದನ್ನು ಸ್ವಚ್ಛಗೊಳಿಸುವಂತ ಪ್ರಕ್ರಿಯೆ ಯಾವುದೂ ಗೊತ್ತಿಲ್ಲ, ಡಾಕ್ಟರ್ ಗೊತ್ತಿಲ್ಲ, ಯಾರು ಹೇಳೋದಿಲ್ಲ, ಇಂಥ ವೇದಿಕೆ ಸಿಕ್ಕಿಲ್ಲ. ಏನಾಗ್ತದೆ ಜನ್ಮ, ಏನಾಗ್ತದೆ ನಮ್ಮ ಲೈಫ್ ಹೇಳಿ ನೋಡ. ಸೊ ಅದಕ್ಕೋಸ್ಕರ ಮಿತ್ರರೇ, ಸೊ ಈ ಭೂಮಿಗೆ ಬಂದಿದೀವಿ ಅಂತಂದ್ರೆ ಇಂಥ ಜ್ಞಾನ ನಾವು ತಿಳ್ಕೊಬೇಕಾಗತ್ತೆ. ಸೊ ಚಕ್ರಗಳಂದ್ರೆ ಸ್ಥಿತಿಗಳಂತ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಸಂಪೂರ್ಣ ಒಂದು ವಿಸ್ತಾರವಾಗಿ ಸಂಪೂರ್ಣವಾಗಿ ನಿಮ್ಗೆ ಕ್ಲಾರಿಟಿ ಸಿಗತ್ತೆ, ಆಯ್ತಾ. ಯಾವುದೇ ಗೊಂದಲ ಬೇಕಾಗಿಲ್ಲ. ಇವೆಲ್ಲ ಸ್ಥಿತಿಗಳು. ಇಲ್ಲಿ ಕುಂಡಲಿನಿ ಜಾಗರಣೆ, ಕುಂಡಲಿನಿ ಆರೋಹಣ ಅಂದ್ರೆ ಒಂದು ಚಕ್ರದಿಂದ ಇನ್ನೊಂದು ಚಕ್ರ ಆ ಸ್ಥಿತಿ ಅನ್ನೋದು ಬೆಳವಣಿಗೆ ಆಗ್ತಾ ಇರ್ತದೆ. ಅದು ಜನ್ಮಾಂತರ ಆಗ್ತದೆ. ಸೊ ನಾವೆಲ್ಲರೂ ಆಲ್ಮೋಸ್ಟ್ ಆಗ್ನೇಯ ಚಕ್ರ ಮತ್ತೆ ಸಹಸ್ರಾರ ಚಕ್ರ ಅಲ್ಲಿ ಇರ್ತೀವಿ. ಅದಕ್ಕೆ ನಿಮ್ಗೆ ಅಂದ್ರೆ ಈಗಾಗಲೇ ನಾನು ಎಷ್ಟು ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ನಿಮ್ಮ ಅಂದ್ರೆ ನಿಮ್ಗೆ ಜಾಸ್ತಿ ಅಂದ್ರೆ ಒಂಥರ ಹೆಚ್ಚಿನ ತೀವ್ರತೆ ಯಾವ ಚಕ್ರದ ಸ್ಥಿತಿಯಲ್ಲಿ ನೀವು ಇರ್ತೀರೋ ಅದು ನಿಮ್ಮ ಜೀವನ ಆಗಿರ್ತದೆ, ನೆನ್ಪಿಟ್ಕೊಳ್ಳಿ, ಆಯ್ತಾ. ಈಗ ನೋಡಿ, ವಿಶುದ್ಧ ಚಕ್ರದಲ್ಲಿ ವಿಶೇಷವಾಗಿ ತೀವ್ರವಾಗಿರುವಂತ ವ್ಯಕ್ತಿಗಳು ಅದು ನೀವು ಏನೇ ಕೊಟ್ಟು ತಗೊಳಲ್ಲ. ನಾನು ಸರ್ವಿಸ್ ಮಾಡಬೇಕು ಅಂತ ಕಂಪ್ಲೀಟ್ ಆ ನಿರ್ಣಯದಲ್ಲಿ ಇರ್ತಾರೆ. ಬೇಕಾದ್ರೆ ಚೆಕ್ ಮಾಡ್ತಾರೆ. NGO ಅಲ್ಲಿ ಕೆಲಸ ಮಾಡ್ತಾರಲ್ಲ, ನೀವು ದುಡ್ಡು ಕೊಡಿ, ನನಗೆ ಬೇಡ ಅಂತ ಇರ್ತಾರೆ. ಒಂದೇ ಪಾಯಿಂಟ್ ಅವ್ರು ಹೇಳೋದು ಇಷ್ಟೇ, ನನ್ಗೆ ದುಡ್ಡು ಬೇಡ, ನಾನು ಸೇವೆ ಮಾಡಕ್ಕೆ ಸಿದ್ಧವಾಗಿದ್ದೀನಿ ಅಂತ ಇರ್ತಾರೆ ಅಷ್ಟೇ, ಆಯ್ತಾ. ಅದು ಪ್ರಾಪಂಚಿಕ ಸೇವೆ. ಬಟ್ ನೀವು ಸಹಸ್ರಾರ ಸ್ಥಿತಿಗೆ ಬಂದಿರೋರು ಏನ್ ಹೇಳ್ತಾರೆ, ನನಗೆ ಯಾವ ದುಡ್ಡು ಬೇಡ, ನಿಮ್ಗೆ ಧ್ಯಾನ ಹೇಳ್ಕೊಡ್ತೀನಿ, ಕೂತ್ಕೊಳ್ಳಿ ಸಾಕು. ನಮ್ಗೇನು ಕೊಡೋದು ಬೇಡಪ್ಪ, ನೀವು ಕೂತ್ಕೊಳ್ಳಿ, ನಾನು ಧ್ಯಾನ ಕಲ್ಸ್ಕೊಡ್ತೀನಿ, ಧ್ಯಾನ ನೀವು ಕೇಳಿಸ್ಕೊಳ್ಳಿ, ಧ್ಯಾನ ಪ್ರಾಕ್ಟೀಸ್ ಮಾಡಿ, ಇಷ್ಟೇ ಇರೋದು. ಅದು ಆಧ್ಯಾತ್ಮಿಕ ಸೇವೆ ಅದು, ಆಯ್ತಾ. ಅದೇ ಕೊನೆ ಸ್ಥಿತಿ ಹೇಳ್ಬೇಕಾದ್ರೆ. ಸೊ ಈ ರೀತಿಯಲ್ಲಿ ಇರುವಾಗ ಆಯ್ತಾ, ಜೀವನ ಅರ್ಥ ಮಾಡ್ಕೊಳ್ಳಿ. ಇದ್ಯಾವುದೇ ಕಾಂಪ್ಲಿಕೇಟ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಯಾವುದೇ ಇಲ್ಲ. ಸೊ ನಾವು ಇರೋದು ಅಂದ್ರೆ ಅದೇ ಈ ಜೀವನದಲ್ಲಿ ಸೊ ದಿನ ನಾವು ಏನ್ ಬೆಳವಣಿಗೆ ಆಗ್ತಾ ಇದೆ, ನಮ್ಮಲ್ಲಿ ಏನು ಲಕ್ಷಣಗಳು ಹೆಚ್ಚಾಗ್ತಾ ಇದೆ ಅಲ್ವಾ,
ಬಟ್ ಪ್ರತಿ ವ್ಯಕ್ತಿ ಈವನ್ ಸಹಸ್ರಾರ ಸ್ಥಿತಿಯಲ್ಲಿ ನಾವು ಇದ್ರೂ ಪ್ರತಿಯೊಂದು ಚಕ್ರದಲ್ಲಿ ನಾವು ನಿವಾಸ ಅಂದ್ರೆ ಅಲ್ಲಿನೂ ವಾಸ ಮಾಡ್ತಾನೆ ಇರ್ತೀವಿ. ಬೇಕಾಗಿದೆ, ಅದು ಮಾಡ್ಲೇಬೇಕು. ಯಾಕಂದ್ರೆ ನಾವು ದೇಹ ಆಗಿದೀವಿ, ಕುಟುಂಬ ಆಗಿದೀವಿ ಅಲ್ವಾ, ಒಂದು ವೃತ್ತಿ ಇದೆ. ಅದಕ್ಕೆ ಪ್ರತಿಯೊಂದು ಚಕ್ರದಲ್ಲಿ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ನಾವು ಓಡಾಡ್ತಾನೆ ಇರ್ತೀವಿ. ಒಂದೇ ಚಕ್ರದಲ್ಲಿ ಅಲ್ಲೇ ಇದ್ಬಿಡೋಕ್ ಆಗೋದಿಲ್ಲ, ಅದ್ ನೆನ್ಪಿಟ್ಕೊಳ್ಳಿ. ಮತ್ತೆ ಚಕ್ರ ಅಂತ ನಾವು ಇನ್ನೊಂದು ರೀತಿಯಲ್ಲಿ ಹೆಂಗ್ ಹೇಳ್ಬೋದು ಅಂದ್ರೆ, ಒಂಥರ ಚಕ್ರ ಅಂತಂದ್ರೆ ಇದು ರೊಟೇಷನ್ ಅಲ್ವಾ, ಅಂದ್ರೆ ಇದೊಂಥರ ಎಷ್ಟೋ ಜನ್ಮಗಳಲ್ಲಿ ಬರ್ತಾ ಹೋಗ್ತದೆ. ಅಂದ್ರೆ ಎಷ್ಟೋ ಜನ್ಮಗಳು ನೋಡಿ, ಮೂಲಾಧಾರದಲ್ಲಿ ಎಷ್ಟೋ ಜನ್ಮಗಳು ಪಡಿತೀವ, ನೆಕ್ಸ್ಟ್ ಸ್ವಾಧಿಷ್ಠಾನ ಮತ್ತೆ ಬರ್ತೀವ, ಅಲ್ಲಿ ಎಷ್ಟೋ ಜನ್ಮಗಳು ಪಡಿತೀವ, ಹೋಗೋದು ಬರೋದು ಸರ್ವಸಾಮಾನ್ಯ ಅಲ್ವಾ. ಅಂದ್ರೆ ಇಲ್ಲಿ ಒಂದು ಚಕ್ರ ಅಂದ್ರೆ ರೊಟೇಷನ್ ಅಷ್ಟೇ, ಹೋಗೋದು ಬರೋದು ಅಷ್ಟೇ. ಅದು ಬಿಟ್ರೆ ಇದು ಪ್ರತ್ಯೇಕ ಅರ್ಥ ಏನು ಇಲ್ಲ, ನೆನ್ಪಿಟ್ಕೊಳ್ಳಿ. ಚಕ್ರಗಳಿಷ್ಟೇ, ಕುಂಡಲಿನಿ ಆರೋಹಣ ಇಷ್ಟೇ, ಇಷ್ಟು ಸುಲಭ. ಇದಕ್ಕೆಲ್ಲ ಏನ್ ಬೇಕೇಳಿ? ಧ್ಯಾನ, ಧ್ಯಾನ ಅಂದ್ರೆ ಹೆಚ್ಚು ಧ್ಯಾನ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಜ್ಞಾನನ ಹೆಚ್ಚು ಸೇಕರಣೆ ಮಾಡ್ಕೊಳ್ಳೋದಾಗ್ಲಿ, ಮತ್ತೆ ಸೇವೆ ಮಾಡೋದು ಅಂತಂದ್ರೆ ಧ್ಯಾನ ಪ್ರಚಾರ ಮಾಡೋಂಥದ್ದು. ಇಷ್ಟು ಮಾಡಿದ್ರೆ ಸಾಕು. ನಿಮ್ಗೆ ಬೇಕಾಗಿರುವಂತ ಕುಂಡಲಿನಿ ಬಗ್ಗೆ, ಕುಂಡಲಿನಿ ಆರೋಹಣ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಮತ್ತೆ ಚಕ್ರಗಳ ಆಕ್ಟಿವೇಶನ್ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಚಕ್ರಗಳಂದ್ರೆ ಸ್ಥಿತಿಗಳು ಮಾತ್ರವೇ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ನಾವು ಇವತ್ತು ಚರ್ಚೆ ಮಾಡಕ್ಕೆ ಸಾಧ್ಯವಾಗಿದೆ. ಏನಾದ್ರೂ ಪ್ರಶ್ನೆಗಳಿದೆ ನೆಕ್ಸ್ಟ್ ಕೇಳಿ. ಥ್ಯಾಂಕ್ ಯು.